ನನ್ನ ಗುರುದೇವ, ಆತ್ಮದ ಪಥ. ಅತಿ ಪ್ರಾಚೀನ ಕಾಲದಿಂದಲೂ ಧಾರ್ಮಿಕ ಜೀವನವು ಮಾನವ ಅಸ್ತಿತ್ವದ ಅತ್ಯುನ್ನತ ಶಿಖರವೆಂದು ನಂಬಲಾಗಿದೆ. ಹಿಂದುಳಿದ ಮತ್ತು ಅಭಿವೃದ್ಧಿ ಹೊಂದಿದ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿಯೂ ಇದೇ ರೀತಿ ನಡೆದು ಬಂದಿದೆ. ಧಾರ್ಮಿಕ ಚಟುವಟಿಕೆಯು ಮಾನವನು ಕೈಗೊಳ್ಳುವ ಅತಿ ಮಹತ್ವದ ಕಾರ್ಯವೆಂದು ವರ್ಣಿಸಲಾಗಿದ್ದು, ಧಾರ್ಮಿಕ ಜೀವನವು ಎಲ್ಲ ಮಾನವ ಪ್ರಯತ್ನಗಳ ಪೂರ್ಣ ಪರಾಕಾಷ್ಠೆಯೆಂದು ಪ್ರಶಂಸಿಸಲಾಗಿದೆ. ದೀಕ್ಷೆ ಹೊಂದಿದ ಸಾಧಕನು ಇತರರಿಗಿಂತಲೂ ಯಾವಾಗಲೂ ಹೆಚ್ಚಿನ ಸನ್ಮಾನ ಪಡೆಯುತ್ತಾ ಬಂದಿದ್ದಾನೆ. ಆದುದರಿಂದ ಸಹಜವಾಗಿಯೇ ವಿಧಿಪೂರ್ವಕ ನಿಯಮಿಸಲ್ಪಟ್ಟ ಪೂಜಾರಿಗಳು ತಮ್ಮದೇ ಆದ ವಿಶಿಷ್ಟ ಉನ್ನತ ಸ್ಥಾನವನ್ನು ಅನುಭವಿಸಿದ್ದಾರೆ. ಪೌರೋಹಿತ್ಯ ಅಥವಾ ಪಾದ್ರಿತನದ ಪ್ರಭಾವ ಹಾಗೂ ಪ್ರತಿಷ್ಠೆಗಳು ಎಷ್ಟು ಅಧಿಕವಾಗಿದ್ದುವೆಂದರೆ ಅವುಗಳ ಮುಂದೆ ಆಗಿನ ಕಾಲದ ರಾಜರೂ ಕೂಡ ಹತಪ್ರಭರಾಗುತ್ತಿದ್ದರು. ಭಾರತವಾದರೂ ತನ್ನ ಪಾಲಿಗಿಂತ ಹೆಚ್ಚಿನ ಧರ್ಮಗಳನ್ನು ಹೊಂದಿದ್ದು, ಜಗತ್ತಿನ ಎರಡು ದೊಡ್ಡ ಧರ್ಮಗಳಾದ ಹಿಂದೂ ಹಾಗೂ ಬೌದ್ಧ ಧರ್ಮಗಳಿಗೆ ಜನ್ಮವಿತ್ತಿದೆ. ಮಾನವ ಜೀವನದ ಎಲ್ಲ ಸ್ತರಗಳಲ್ಲಿಯೂ ಧರ್ಮವು ಕಾರ್ಯತಃ ವ್ಯಾಪಿಸಿರುವ ದೇಶಗಳಲ್ಲಿ ಭಾರತವೂ ಒಂದು. ಹಿಂದೂ ಧರ್ಮವು ಮಾನವನ ಗರ್ಭಧಾರಣೆಯಿಂದ ಪ್ರಾರಂಭವಾಗಿ ಸತ್ತ ಮೇಲೆ ಅಸ್ಥಿಗಳನ್ನು ವಿಧಿಪೂರ್ವಕವಾಗಿ ನದಿ ಅಥವಾ ಸಮುದ್ರದಲ್ಲಿ ಸೇರುವವರೆಗೂ ವ್ಯಕ್ತಿಯ ಮೇಲೆ ತನ್ನ ಹಿಡಿತವನ್ನು ಹೊಂದಿದೆ. ಈ ಎರಡೂ ಕೊನೆಗಳ ನಡುವೆ ವ್ಯಕ್ತಿಯ ಜೀವನದ ಒಂದೊಂದು ಮುಖವು ಪ್ರತಿಯೊಂದು ಸಂದರ್ಭದಲ್ಲಿ ಯುಕ್ತ ಧಾರ್ಮಿಕ ವಿಧಿಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ಭಾರತದ ಮಹರ್ಷಿಗಳು ಪವಿತ್ರ ಜೀವನವನ್ನು ವಿಧ್ಯುಕ್ತ ಕರ್ಮಾಚರಣೆಯ ಜೀವನ ಹಾಗೂ ಧ್ಯಾನ ಮಾರ್ಗವೆಂದು ಇಬ್ಬಾಗಿಸಿ ಪರಮತತ್ವ ಪ್ರಾಪ್ತಿಗೆ ಎರಡು ವಿಭಿನ್ನ ದಾರಿಗಳನ್ನು ನಿರ್ಮಿಸಿದರು. ಅದೇ ರೀತಿಯಲ್ಲಿ ಹಿಂದೂ ಧರ್ಮಗ್ರಂಥಗಳೂ ಕೂಡ ವರ್ಗೀಕರಿಸಲ್ಪಟ್ಟಿದ್ದು, ವೇದಗಳೂ ಸಹ ಈ ವರ್ಗದಲ್ಲಿ ಸೇರುತ್ತವೆ. ಕರ್ಮಗಳ ವಿಧಿವಿಧಾನಗಳನ್ನೇ ಮುಖ್ಯವಾಗಿ ಬೋಧಿಸುವ ಮೊದಲ ಭಾಗವನ್ನು ಕರ್ಮಕಾಂಡವೆಂದು ಕರೆಯಲಾಗಿದೆ. ಜ್ಞಾನಕಾಂಡವೆಂದು ಹೆಸರಾದ ವೇದಗಳ ಉತ್ತರ ಭಾಗವು ದೇವರನ್ನು ಪಡೆಯಲು ಬೇಕಾದ ಮಾನಸಿಕ ಹಾಗೂ ಉನ್ನತ ಸಾಧನೆಗಳ ವರ್ಣನೆ ಮತ್ತು ವಿಧಾನಗಳನ್ನೊಳಗೊಂಡು ಸಾಮಾನ್ಯವಾಗಿ ವೇದಾಂತ ಅರ್ಥಾತ್ ಎಲ್ಲ ಜ್ಞಾನದ ಕೊನೆಯೆಂದು ಕರೆಯಲ್ಪಟ್ಟಿದೆ. ವೇದಾಂತ ಎಂದರೆ ವೇದಗಳ ಕೊನೆಯ ಭಾಗ ಎಂದಿಷ್ಟೇ ಅರ್ಥವಲ್ಲ, ಆದರೆ ಇದು ಎಲ್ಲ ಜ್ಞಾನದ ಕೊನೆಯೆಂದು ಗಣಿಸಲ್ಪಡಬಹುದಾದ ಜ್ಞಾನವನ್ನೊಳಗೊಂಡ ಭಾಗವೆಂದು, ಎಲ್ಲ ಜ್ಞಾನದ ಸಾರ ಮತ್ತು ಶಿಖರವೆಂದು ಅಭಿಪ್ರಾಯ. ಕರ್ಮಾಚರಣೆಗಳನ್ನೊಳಗೊಂಡ ಧಾರ್ಮಿಕ ಜೀವನವು ಮಾನವ ಜೀವನದ ಕೆಳಗಿನ ಸ್ತರವೆಂದು, ಧ್ಯಾನ ಮಾರ್ಗವು ಮಾತ್ರ ಶುದ್ಧ ಹಾಗೂ ಉನ್ನತ ಮಟ್ಟದ್ದೆಂದು ಶ್ಲಾಘಿಸಲ್ಪಟ್ಟಿದ್ದು, ಇದನ್ನು ಭಾರತದ ಋಷಿಗಳು ಸರಿಯಾಗಿ ಹಾಗೂ ಮನದಟ್ಟಾಗುವಂತೆ ಬೋಧಿಸಿದ್ದಾರೆ. ಬಾಹ್ಯ ನಿಯಮ ನಿಬಂಧನೆಗಳು ಕೇವಲ ಕರ್ಮಾಚರಣೆಗಾಗಿ ಇದ್ದು, ಸ್ಥಳ, ವೇಳೆ ಹಾಗೂ ಆಚರಣೆಯ ವಿಧಾನಗಳನ್ನು ಪ್ರಶ್ನಿಸದೆ ಅನುಸರಿಸಬೇಕೆಂಬುದನ್ನು ಸ್ವತಃ ಗ್ರಂಥಗಳೇ ಸ್ಪಷ್ಟವಾಗಿ ಹೇಳುತ್ತವೆ. ಧ್ಯಾನ ಮಾರ್ಗದ ಜೀವನದಲ್ಲಿ ಇಂತಹ ನಿಯಮ ನಿರ್ಬಂಧಗಳು ವ್ಯಕ್ತಿಯನ್ನು ಬಂಧಿಸುವುದಿಲ್ಲ. ಕರ್ಮಠವಾದ ಧಾರ್ಮಿಕ ಆಚರಣೆಯ ದೈಹಿಕ ನಿರ್ಬಂಧದಿಂದ ಆತನು ಬಿಡುಗಡೆ ಹೊಂದಿ ದೇವರನ್ನು ಮಾನಸಿಕವಾಗಿ ಧ್ಯಾನಿಸಲು ಸ್ವತಂತ್ರನಿದ್ದಾನೆ. ಇಂತಹ ಉಪಾಸನಾ ತತ್ವಗಳನ್ನು ಯಾವ ಮುಚ್ಚುಮರೆಯಿಲ್ಲದೆ ಹೇಳಿರುವಾಗ ಅವುಗಳನ್ನು ಜನ ಯಾವ ಕಠಿಣತೆಯೂ ಇಲ್ಲದಂತೆ ಅನುಸರಿಸುವರೆಂದು ಅಪೇಕ್ಷಿಸಬಹುದಾಗಿದೆ. ಆದರೆ ಪರಾಕಾಷ್ಠೆಯ ಭ್ರಮೆ ಎನ್ನಬಹುದಾದಂತಹ ಪರಿಸ್ಥಿತಿ ಇರುವುದನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಸಾಮಾನ್ಯ ಮನುಷ್ಯನು ಕರ್ಮಠ ಜೀವನದ ನಿರ್ಬಂಧವನ್ನು ಒಪ್ಪಿ ಅದಕ್ಕೆ ಅಂಟಿಕೊಂಡಿರುವಂತೆ ಕಾಣುತ್ತದೆ. ಇದರಲ್ಲಿರುವ ಒಂದು ಆಕರ್ಷಣೆ ಎಂದರೆ ಆತನು ಒಂದು ದಿನದಲ್ಲಿ ಕೆಲವು ನಿಮಿಷಗಳಿಗೆ ಮಾತ್ರ ಕಡಿತಗೊಂಡ ಒಂದು ನಿರ್ದಿಷ್ಟ ವೇಳೆಯವರೆಗೆ
ಪುರೋಹಿತನ ನಿರ್ದೇಶಗಳಿಗೆ ವಿಧೇಯನಾಗಿರುತ್ತಾನೆ. ಉಳಿದ ವೇಳೆಯಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಆತನು ಅನುಭವಿಸುತ್ತಾನೆ. ಧ್ಯಾನ ಮಾರ್ಗ ಅಥವಾ ಅನುಭವ ಮಾರ್ಗದಲ್ಲಿಯಾದರೂ ಸ್ವಾತಂತ್ರ್ಯವೆಂಬುದಿರುತ್ತದೆ. ಅದು ಜೀವನ ಕೆಳಸ್ತರಗಳಲ್ಲಿ ಮಾತ್ರ ಇರುವುದಿಲ್ಲ. ಆದರೆ ಈ ಸ್ವಾತಂತ್ರ್ಯವು ಬಹಳಷ್ಟು ಜನರಿಗೆ ಆಕರ್ಷಕವೆನಿಸದಿರಬಹುದು. ಏಕೆಂದರೆ ಇಲ್ಲಿ ವ್ಯಕ್ತಿಯು ಸ್ವತಃ ಹೊಣೆಗಾರಿಕೆಯಿಂದ ಕಾರ್ಯ ಮಾಡಬೇಕಾದ ಅಗತ್ಯವಿರುತ್ತದೆ. ಇಂತಹವನು ಸ್ವತಃ ತನ್ನ ಜೀವನಕ್ಕೆ ಮಾರ್ಗದರ್ಶಿಯಾದ ನೈತಿಕ ಮೌಲ್ಯಗಳನ್ನು ತಾನೇ ನಿಯಮಿಸಿಕೊಳ್ಳಬೇಕಾಗುತ್ತದೆ. ತನ್ನ ಮಾರ್ಗದರ್ಶಿ ಪುರೋಹಿತನು ಹಲವು ಸಲ ಮನಬಂದಂತೆ ಅನುಕೂಲಕರ ವಿವರಣೆ ಕೊಡುವಂತಹ ನಿಯಮಾವಳಿಗಳನ್ನು ಆತ ಸುಮ್ಮನೆ ಅನುಸರಿಸಲಾರ. ಈಗ ಸರಿಯಾದ ಜೀವನವನ್ನು ನಡೆಸಿಕೊಂಡು ಹೋಗುವ ಹೊಣೆ ಕೇವಲ ಅವನದೇ. ಆದ್ದರಿಂದ ತೋರಿಕೆಗೆ ಕಾಣುವ ಆಧ್ಯಾತ್ಮಿಕ ಜೀವನದ ಸ್ವಾತಂತ್ರ್ಯವು ಆತ್ಮ ಸಮರ್ಪಣೆಯ ತತ್ವದಲ್ಲಿ ಕೊನೆಗಾಣುವ ಆತ್ಮ ಸಂಯಮ, ಸ್ವನಿಯಂತ್ರಣ ಮುಂತಾದ ಹೆಚ್ಚಿನ ನಿರ್ಬಂಧಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಂತೆ ತೋರುತ್ತದೆ. ಇದನ್ನು ತಿಳಿದಾಗ ಜನರು ಧ್ಯಾನ ಮಾರ್ಗದ ತೋರಿಕೆಯ ಸ್ವಾತಂತ್ರ್ಯಕ್ಕಿಂತ ವಿಧ್ಯುಕ್ತ ಕರ್ಮಾಚರಣೆಯ ಜೀವನದ ಕ್ಲುಪ್ತ ಕಾಲದವರೆಗಿನ ಸಂಪೂರ್ಣ ಪರಾಧೀನತೆಯನ್ನೇ ಹೆಚ್ಚು ಪಡೆಯುವಂತೆ ಕಂಡುಬರುತ್ತದೆ. ಒಂದು ಸಲ ಈ ಸ್ವಾತಂತ್ರ್ಯದ ವಿಷಯವನ್ನು ಕುರಿತು ಬಹು ಸ್ವಾರಸ್ಯಕರವಾದ ಚರ್ಚೆ ನಡೆಯಿತು. ಗುರುಗಳು ಆಧ್ಯಾತ್ಮಿಕ ಜೀವನದಿಂದ ದೊರಕುವ ಸ್ವಾತಂತ್ರ್ಯದ ಬಗೆಗೆ ಹೇಳುತ್ತಿರುವುದನ್ನು ವಿದೇಶಿ ಸಂಚಾಲಕರೊಬ್ಬರು ಕೇಳುತ್ತಿದ್ದರು. ಇದರ ಬಗ್ಗೆ ಗುರುಗಳು ಸ್ವಲ್ಪ ವೇಳೆ ಹೇಳುತ್ತಲೇ ಇದ್ದರು. ಅವರು ಹೇಳುವುದನ್ನು ನಿಲ್ಲಿಸಿದ ನಂತರ ಆ ಸಭ್ಯ ಗೃಹಸ್ಥ ಕೇಳಿದ, ಆದರೆ ಗುರುಗಳೇ, ಪ್ರಗತಿ ಹೆಚ್ಚಾದಂತೆ ಸ್ವಾತಂತ್ರ್ಯ ಕಡಿಮೆಯಾಗುವುದೆಂದು ನನಗೆನಿಸುತ್ತದೆ. ನೀವು ನಮ್ಮನ್ನು ಗುರುವಿಗೆ ಸಮರ್ಪಿಸಿಕೊಳ್ಳಬೇಕು ಎನ್ನುವಿರಿ. ಹಾಗಾದರೆ ಇದು ಸ್ವಾತಂತ್ರ್ಯವನ್ನು ಸಂಪೂರ್ಣ ಕಳೆದುಕೊಂಡಂತಲ್ಲವೇ? ಅದಕ್ಕೆ ಗುರುಗಳು ಹೀಗೆ ಹೇಳಿದರು, ಹೌದು, ನೀವು ಹೇಳುವುದು ಸರಿ. ನಿಮ್ಮನ್ನು ನಾನು ನನ್ನ ಅಧೀನಕ್ಕೆ ತೆಗೆದುಕೊಳ್ಳುವುದು ನಿಮ್ಮನ್ನೆಲ್ಲ ಕಟ್ಟಕಡೆಗೆ ದೇವರಿಗರ್ಪಿಸಲು. ಇದನ್ನು ಇಂತಹ ಸಂದರ್ಭದಲ್ಲಿ ಮಾತ್ರ ಮಾಡಬಹುದು. ಆ ಸಭ್ಯ ಗೃಹಸ್ಥ ಮತ್ತೆ ಕೇಳಿದ, ಹಾಗಾದರೆ ನೀವು ಹೇಳಿದ ಸ್ವಾತಂತ್ರ್ಯವಿರುವುದೇ ಇಲ್ಲ. ಮತ್ತೆ ನಿಜವಾದ ಸ್ವಾತಂತ್ರ್ಯವೆಂಬುದೇನೂ ಗುರುಗಳೇ? ಗುರುಗಳು ಗಂಭೀರ ಮುಖಭಾವದಿಂದ ಉತ್ತರಿಸಿದರು, ನಿಜ ಹೇಳುವುದಾದರೆ ಸರಿಯಾದುದನ್ನು ಮಾಡಲು ಇರುವ ಸ್ವಾತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯ. ಇನ್ನುಳಿದ ಯಾವ ಸ್ವಾತಂತ್ರ್ಯವೂ ಇಲ್ಲ. ಹಲವಾರು ವರ್ಷಗಳವರೆಗೆ ನಾನು ಇದನ್ನು ಕುರಿತು ಮೇಲಿಂದ ಮೇಲೆ ಚಿಂತನೆ ಮಾಡುತ್ತಲೇ ಇದ್ದೇನೆ. ಹಾಗೂ ನಿಜವಾಗಿ ಇದೊಂದೇ ಸ್ವಾತಂತ್ರ್ಯವೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಬೀದಿಯ ಮೇಲಿರುವ ಒಂದು ಮೋಟಾರು ಕಾರಿಗೂ ಸ್ವಾತಂತ್ರ್ಯವಿದೆ, ಆದರೆ ಆಜ್ಞೆ ಪಡೆದ ಎಲ್ಲೆಯಲ್ಲಿ ತಿರುಗಲು ಮಾತ್ರ. ಇದು ಒಂದೇ ಕಡೆಯಿಂದ ಹೋಗಬೇಕಾದ ಬೀದಿಯ ದಾರಿಯಲ್ಲಿ ವಿರುದ್ಧ ದಿಶೆಯಿಂದ ಪ್ರವೇಶಿಸಬಾರದು. ನಿಶ್ಚಿತ ವೇಗಕ್ಕಿಂತ ಮೀರಿ ಓಡಲಾಗದು. ಗೊತ್ತುಪಡಿಸಿದ ಸ್ಥಳಗಳಲ್ಲಿ ನಿಲ್ಲಬಹುದು, ಇತ್ಯಾದಿ ಇತ್ಯಾದಿ. ಈ ನಿಯಮಗಳ ಚೌಕಟ್ಟಿನಲ್ಲಿ ಚಾಲಕನು ಪೂರ್ಣ ಸ್ವಾತಂತ್ರ್ಯನಿದ್ದಾನೆ. ಈ ನಿಯಮಗಳನ್ನು, ನಿರ್ಬಂಧಗಳನ್ನು ಏಕೆ ಮಾಡಿದರು? ಅವು ಆತನ ಸುರಕ್ಷತೆಗೋಸ್ಕರವೇ. ಒಂದು ವೇಳೆ ಪಟ್ಟಣದಲ್ಲಿ ಒಂದೇ ಒಂದು ಕಾರು ಇದ್ದರೆ ಅಷ್ಟು ಕಠಿಣ ನಿಯಮಗಳ ಅವಶ್ಯಕತೆ ಇಲ್ಲ. ಅವು ಹೆಚ್ಚಾಗಿರುವಾಗ ನಿಯಮಗಳು ಕೂಡ ಹೆಚ್ಚಾಗುತ್ತಾ ಹಾಗೂ ಕಠಿಣವಾಗುತ್ತಾ ಹೋಗುವವು. ಹಳಿಯ ಮೇಲಿರುವಷ್ಟು ವೇಳೆ ರೈಲು ಸ್ವಾತಂತ್ರ್ಯವಾಗಿದೆ. ಆದರೆ ಹಳಿ ತಪ್ಪಿತೋ ಸರ್ವನಾಶ. ಒಬ್ಬ ವಿಮಾನ ಚಾಲಕ ಸ್ವಾತಂತ್ರ್ಯ ವ್ಯಕ್ತಿ ಎಂದು ನಾವು ಭಾವಿಸುತ್ತೇವೆ. ಆತನ ತೋರಿಕೆಯ ಪೂರ್ಣ ಸ್ವಾತಂತ್ರ್ಯದಿಂದ ಯಾವಾಗಲಾದರೊಮ್ಮೆ ನಮ್ಮಲ್ಲಿ ಬಹಳಷ್ಟು ಜನ ಹೊಟ್ಟೆ ಕಿಚ್ಚು ಪಡುವೆವು. ಅಸೂಯೆಯಿಂದ ಮೇಲೆ ನೋಡುತ್ತಾ ಒಂದು ವೇಳೆ ನಾವು ಆಕಾಶದಲ್ಲಿದ್ದರೆ ನಮ್ಮ ಮನ ಬಂದಂತೆ ಮಾಡಬಹುದಿತ್ತೆಂದು ಆಶಿಸುವೆವು. ಆದರೆ ದುರ್ದೈವದ ಸಂಗತಿಯೆಂದರೆ ಈ ಸ್ವಾತಂತ್ರ್ಯವೂ ಕೂಡ
ಮರೀಚಿಕೆಯೇ. ಚಾಲಕನು ತಾನು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ವಾಸ್ತವವಾಗಿ ಕಠಿಣ ರೀತಿಯಿಂದ ನಿಯಂತ್ರಿಸಲ್ಪಟ್ಟಿದ್ದಾನೆ. ಆತನು ವಿಮಾನ ಹಾರಿಸಬೇಕಾದ ವೇಳೆ ನಿಶ್ಚಿತ. ಆತನು ಕ್ರಮಿಸುವ ದಾರಿ ನಿಶ್ಚಿತವಾಗಿ ಬರೆದಿಡಲಾಗಿದೆ. ಆತನ ವೇಗ ನಿಯಂತ್ರಿಸಲ್ಪಟ್ಟಿದೆ. ಅದೇ ರೀತಿ ಆತ ಏರುವ ಎತ್ತರ ಮುಂತಾದವು. ಆದರೆ ಇವೆಲ್ಲವುಗಳ ಎಲ್ಲೆಯಲ್ಲಿ ಆತ ತನ್ನಿಚ್ಛೆಯಂತೆ ಮಾಡಲು ಸ್ವಾತಂತ್ರ್ಯನಿದ್ದಾನೆ. ಒಬ್ಬ ವಿಮಾನ ಚಾಲಕನಿಗೆ ರಸ್ತೆಯ ಮೇಲಿರುವ ಕಾರು ಚಾಲಕನಿಗಿಂತ ಕಡಿಮೆ ಸ್ವಾತಂತ್ರ್ಯವಿದೆ. ನಾವು ಅಂತರಿಕ್ಷ ಯಾತ್ರಿಕರ ಕಾರ್ಯವನ್ನು ನೋಡಿದಾಗ ಅವರಿಗೆ ಕಾರ್ಯ ಮಾಡುವ ಸ್ವಾತಂತ್ರ್ಯವೇ ಇಲ್ಲ ಎಂಬುದನ್ನು ತಿಳಿದು ದಿಗಿಲುಗೊಳ್ಳುವೆವು. ಅವರ ಪ್ರತಿಯೊಂದು ಕಾರ್ಯವೂ ಕಟ್ಟುನಿಟ್ಟಾಗಿ ನಿಯಂತ್ರಿತವಾಗಿದೆ. ಕೇವಲ ಹಾರುವ ಸಮಯ, ಹಾರಾಟದ ದಾರಿ ಮುಂತಾದ ಯಾಂತ್ರಿಕ ವಿವರಗಳನ್ನಷ್ಟೇ ಅಲ್ಲ, ಅವರ ನಿದ್ರೆ, ವಿಶ್ರಾಂತಿಯ ವೇಳೆ, ಏನನ್ನು ತಿನ್ನಬೇಕು, ಯಾವಾಗ ಎಂಬ ವೈಯಕ್ತಿಕ ದಿನವಹಿಗಳನ್ನು ಕೂಡ ಕಟ್ಟುನಿಟ್ಟಾಗಿ ಹಾಗೂ ಸ್ಪಷ್ಟವಾಗಿ ಗೊತ್ತುಪಡಿಸಿರುತ್ತಾರೆ. ಈ ವ್ಯಕ್ತಿಗಳು ತಮ್ಮನ್ನು ತಾವು ಇಂತಹ ಕಠಿಣ ಅನುಶಾಸನಕ್ಕೊಳಪಡಿಸಿಕೊಂಡು ಅಪೇಕ್ಷಿತ ಕಾರ್ಯವನ್ನು ಹೇಗೆ ಮಾಡುವರೆಂಬುದು ಆಶ್ಚರ್ಯಕರ ಸಂಗತಿಯೇ ಸರಿ. ಇದರ ಕಾರಣ ತೀರಾ ಸ್ಪಷ್ಟವಿದೆ. ಒಂದು ವೇಳೆ ಅವರು ಅವುಗಳನ್ನು ಪಾಲಿಸದಿದ್ದರೆ ಅವರ ಜೀವನವೇ ಕೊನೆಗೊಳ್ಳುತ್ತದೆ. ಭಯಾನಕವಾದ ತತ್ಕ್ಷಣದ ಸಾವೇ ಅವರ ಅವಿಧೇಯತೆಗಾಗಿ ದೊರಕುವ ಶಿಕ್ಷೆ. ಈ ಸ್ತರದಲ್ಲಿ ಪೂರ್ಣ ರೂಪದ ವಿಧೇಯತೆ ಇರಲೇಬೇಕು. ಏಕೆಂದರೆ ಒಬ್ಬ ಮನುಷ್ಯ ಬದುಕಿ ಉಳಿಯುವನೋ ಇಲ್ಲವೋ ಎಂಬುದು ಇದು ನಿರ್ಣಯಿಸುತ್ತದೆ. ಈ ರೀತಿ ಸ್ವಾತಂತ್ರ್ಯವು ಅಸಂಭವನೀಯ ನಾಶದ ಬೀಜವನ್ನು ತನ್ನಲ್ಲಿಯೇ ಹುದುಗಿಸಿಟ್ಟುಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಕಾರ್ಯದ ಕೆಳಸ್ತರಗಳಲ್ಲಿ ತೋರಿಕೆಯ ವ್ಯಕ್ತಿ ಸ್ವಾತಂತ್ರ್ಯವು ಹೆಚ್ಚಾಗಿದ್ದರೂ ಆ ಕಾರ್ಯ ಮಾಡಲು ಕೆಳಮಟ್ಟದ ಯೋಗ್ಯತೆಯ ಅಗತ್ಯವಿರುವುದೆಂಬುದು ಸ್ಪಷ್ಟವಾಗಿದೆ. ಕಾರ್ಯದ ಸ್ತರವು ಉನ್ನತವಾದಂತೆಲ್ಲ ಅದರ ಸರಿಯಾದ ನಿರ್ವಹಣೆಗೆ ಹೆಚ್ಚು ಹೆಚ್ಚಿನ ಯೋಗ್ಯತೆಯ ಅವಶ್ಯಕತೆ ಇರುವುದಲ್ಲದೆ ವ್ಯಕ್ತಿ ಸ್ವಾತಂತ್ರ್ಯವು ಕಡಿಮೆಯಾಗುವಂತೆ ತೋರುತ್ತದೆ. ಅದರ ಜೊತೆಗೆ ಸ್ತರದಿಂದ ಸ್ತರಕ್ಕೆ ಕಠಿಣ ವಿಧೇಯತೆಯ ಅವಶ್ಯಕತೆಯೂ ಹೆಚ್ಚುತ್ತಾ ಹೋಗುತ್ತದೆ. ಉನ್ನತ ಸ್ತರಗಳಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯವಿರುವುದೇ ಇಲ್ಲ, ಅದು ಮಾಯವಾಗಿರುವಂತೆ ತೋರುತ್ತದೆ. ಈಗ ವಿಧೇಯತೆಯ ಅವಶ್ಯಕತೆ ಸಂಪೂರ್ಣವಾಗಿರುತ್ತದೆ ಮತ್ತು ತನ್ನ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡಲು ಬೇಕಾದ ಯೋಗ್ಯತೆಯು ನಿಷ್ಣಾತನ ಸ್ತರದ್ದು. ನಿಜವಾದ ಸ್ವಾತಂತ್ರ್ಯವು ಸರಿಯಾದುದನ್ನು ಮಾಡುವ ಸ್ವಾತಂತ್ರ್ಯ ಮಾತ್ರ ಎಂಬ ಮಟ್ಟಕ್ಕೆ ಬಂದಿರುವುದನ್ನು ಈಗ ನಾವು ಕಾಣುತ್ತೇವೆ. ಆದರೆ ಒಬ್ಬನನ್ನು ಪೂರ್ಣ ನಿಷ್ಣಾತನ ಸ್ತರಕ್ಕೆ ಎತ್ತಲು ಕೊಡಬೇಕಾದ ಇಡೀ ತರಬೇತಿಯು ಕಟ್ಟ ಕಡೆಗೆ ಗುರುವಿನ ಆದೇಶಗಳಿಗೆ ಸಹಜ ಹಾಗೂ ಸಂಪೂರ್ಣ ವಿಧೇಯನನ್ನಾಗಿ ಮಾಡುವಲ್ಲಿ ಕೊನೆಗೊಳ್ಳುವುದು. ಇದೇ ವಿಷಯವೇ ನನಗೆ ಅತಿ ಮಹತ್ವದ್ದಾಗಿ ತೋರುತ್ತದೆ. ಒಬ್ಬನು ಈ ಮಟ್ಟದವರೆಗೆ ಪ್ರಗತಿಯನ್ನು ಸಾಧಿಸಿದಾಗ ಅಲ್ಲಿ ವಿಚಾರ, ತರ್ಕ ಯಾವುದೂ ಇರುವುದಿಲ್ಲ. ಗುರುಗಳಿಂದ ಆಜ್ಞೆ ಬರುವುದೇ ತಡ. ಅವಶ್ಯಕ ಕ್ರಿಯೆಯು ಪರಾವರ್ತಿತ ಕ್ರಿಯೆಯ ಸ್ತರದಲ್ಲೆಂಬಂತೆ ಆಗಿಬಿಡುತ್ತದೆ. ಇದೇ ನಿಜವಾದ ನಿಷ್ಣಾತ ಹಾಗೂ ವಿಚಾರ ಮಾಡದೆ ತತ್ಕ್ಷಣ ಸಂಪೂರ್ಣ ವಿಧೇಯನಾಗಿ ವರ್ತಿಸುವ ಯೋಗ್ಯತೆಯನ್ನು ಬೆಳೆಸಿಕೊಂಡಿರದ ಒಬ್ಬ ಕೇವಲ ಯೋಗ್ಯ ವ್ಯಕ್ತಿ ಇರುವವರಲ್ಲಿ ವ್ಯತ್ಯಾಸವೆಂದು ನನಗೆನಿಸುತ್ತದೆ. ನಾವು ಮೇಲೇರಿದಂತೆ ನಮ್ಮ ಸ್ವಾತಂತ್ರ್ಯವು ಕಡಿಮೆ ನಿಯಮ ಇಲ್ಲಿ ಕಾರ್ಯ ಮಾಡುವುದನ್ನು ನೋಡುತ್ತೇವೆ. ಕನಿಷ್ಠ ಪಕ್ಷ ಇದು ಹೀಗಿರುವಂತೆ ಕಾಣುತ್ತೇವೆ. ಆದರೆ ಇದು ನಿಜವಾಗಿಯೂ ಹೀಗಿದೆಯೇ? ಎಲ್ಲ ಸ್ವಾತಂತ್ರ್ಯದ ಬಗೆಗಿನ ನಮ್ಮ ಕಲ್ಪನೆಗಳು ಹಾಗೂ ನಾವು ಅದರ ಬಗೆಗೆ ಹೇಗೆ ವಿಚಾರ ಮಾಡಲು ತರಬೇತಿ ಪಡೆದಿದ್ದೇವೆ ಎಂಬುದನ್ನು ಅವಲಂಬಿಸಿದೆ. ಸ್ವಾತಂತ್ರ್ಯದ ಈ ಕಲ್ಪನೆಯನ್ನು ಅನೇಕ ವರ್ಷಗಳ ನನ್ನ ಗೊಂದಲಮಯ ವಿಚಾರದಲ್ಲಿ ಸಾಕಷ್ಟು ವಿಸ್ತಾರವಾಗಿ ಪರೀಕ್ಷಿಸಿ ಇಷ್ಟು ವರ್ಷಗಳಿಂದ ನಾನು ಹೊಂದಿರುವ ಕಲ್ಪನೆಗಳು ಬಹುಮಟ್ಟಿಗೆ ಶುದ್ಧ ತಪ್ಪು ಎಂಬ ನಿರ್ಣಯಕ್ಕೆ ಬಂದಿದ್ದೇನೆ. ಸ್ವಾತಂತ್ರ್ಯದ ಇಡೀ ವಿಚಾರವೇ
ನನಗೆ ಭ್ರಾಮಕವೆನಿಸುತ್ತದೆ. ಅಥವಾ ಬಹುಶಃ ಪರ್ಯಾಯವಾಗಿ ಹೇಳುವುದಾದರೆ, ಯಾವ ಕಟ್ಟುಪಾಡಿಗೂ ಒಳಗಾಗದ ಅತ್ಯಂತ ನಿಮ್ನ ಸ್ತರದ ಜೀವನದಲ್ಲಿ ಸ್ವಾತಂತ್ರ್ಯದ ಒಂದು ಮಟ್ಟವನ್ನು ಅನುಭವಿಸಬಹುದು. ಆದರೆ ಇದು ಉನ್ನತಿ ಹೊಂದಿದಂತೆ ಕುಗ್ಗುತ್ತಾ ಹೋಗಿ ಕಟ್ಟಕಡೆಗೆ ಅತ್ಯುನ್ನತ ಸ್ತರದಲ್ಲಿ ಸ್ವಾತಂತ್ರ್ಯವೆಂಬುದೇ ಇಲ್ಲವಾಗುತ್ತದೆ. ಆದರೆ ಅಲ್ಲಿ ಬಂಧನವೂ ಇಲ್ಲ ಎಂಬುದೇ ಇಲ್ಲಿಯ ವ್ಯತ್ಯಾಸ. ಸ್ವಾತಂತ್ರ್ಯರಹಿತ ಸ್ಥಿತಿಯನ್ನು ಬಂಧನದ ಸ್ಥಿತಿಯೆಂದು ಪರಿಗಣಿಸುವುದು ತಪ್ಪು ಎಂದು ನಾನು ನಂಬಿದ್ದೇನೆ. ಅವು ಯಾವ ರೀತಿಯಲ್ಲಿಯೂ ಒಂದನ್ನೊಂದು ಹೋಲುವುದಿಲ್ಲ. ಸಂಪತ್ತಿಲ್ಲದ ಮನುಷ್ಯನನ್ನು ಬಡವನೆನ್ನುವುದರಲ್ಲಿ ಅಥವಾ ಜ್ಞಾನರಹಿತನನ್ನು ಅಜ್ಞಾನಿ ಎಂದು ತಿಳಿಯುವಲ್ಲಿ ನಾವು ಇದೇ ತಪ್ಪನ್ನು ಮಾಡುತ್ತೇವೆ. ನಾವು ತಿಳಿಯಬೇಕಾದ ಅಂಶವೆಂದರೆ, ಎಲ್ಲ ಸಂದರ್ಭಗಳಲ್ಲಿಯೂ ಒಂದು ಮಧ್ಯವರ್ತಿ ಸ್ಥಿತಿ, ಒಂದು ತರಹದ ಶೂನ್ಯ ಅವಸ್ಥೆ ಇದ್ದು ಅದು ಸಂಪೂರ್ಣವಾಗಿ ನಿರ್ಬಂಧಿತವಾಗಿರುತ್ತದೆ. ಅದನ್ನೇ ನಾನು ನಿಜವಾದ ಆಧ್ಯಾತ್ಮಿಕ ಜೀವನವೆಂದು ನಂಬುತ್ತೇನೆ. ಇದನ್ನು ಇನ್ನೂ ಸ್ವಲ್ಪ ಮುಂದುವರೆದು ವಿಚಾರ ಮಾಡುವುದಾದರೆ, ಒಬ್ಬ ತನ್ನ ವಯಸ್ಸಿನ ವಿಷಯದಲ್ಲಿ ಸುಳ್ಳು ಹೇಳಬೇಕೆಂದಿದ್ದಾನೆ ಎಂದಿಟ್ಟುಕೊಳ್ಳಿ. ಆತನಿಗೆ ತನ್ನ ವಯಸ್ಸನ್ನು ಹೇಳದು ಯಾವುದೇ ಅಂಕೆಯನ್ನು ಆರಿಸಿಕೊಳ್ಳಲು ಸಾಕಷ್ಟು ಸ್ವಾತಂತ್ರ್ಯವಿದೆ. ಆದರೆ ಸತ್ಯವನ್ನೇ ಹೇಳಲು ಹೊರಟಾಗ ಯಾವ ಸ್ವಾತಂತ್ರ್ಯವೂ ಇರುವುದಿಲ್ಲ. ಏಕೆಂದರೆ ನಿಜವಾದ ಅಂಕೆ ಒಂದೇ ಒಂದಾಗಿರಲು ಸಾಧ್ಯ. ಇದೇ ರೀತಿ ಎರಡು ಬಿಂದುಗಳ ನಡುವಿನ ತೀರಾ ಸನಿಹದ ಅಂತರ ಒಂದೇ ಒಂದಾಗಿರಲು ಸಾಧ್ಯ. ಬೇರೆ ಉದ್ದವಾದ ದಾರಿಗಳನ್ನು ನಾವು ಎಷ್ಟು ಬೇಕಾದರೂ ಆರಿಸಿಕೊಳ್ಳಬಹುದು. ಈ ರೀತಿ ಒಂದು ಸುಳ್ಳನ್ನು ಹೇಳಲು ಅಥವಾ ತಪ್ಪುದಾರಿ ತುಳಿಯಲು ಬೇಕಾದಷ್ಟು ದಾರಿಗಳಿವೆ. ಅಲ್ಲಿ ಹೆಚ್ಚಿನ ಹಣದ ಸ್ವಾತಂತ್ರ್ಯಕ್ಕೆ ಅವಕಾಶವಿರುವಂತೆ ತೋರುತ್ತದೆ. ಆದರೆ ಸರಿಯಾದ ನಡತೆಗೆ, ಸರಿಯಾದ ನುಡಿಗೆ ಒಂದೇ ದಾರಿಯಲ್ಲದೆ ಬೇರೆ ಸ್ವಾತಂತ್ರ್ಯವಿಲ್ಲ. ಅದನ್ನು ನಾವು ಅನುಸರಿಸಲೇಬೇಕಾಗುತ್ತದೆ. ಒಬ್ಬನು ಆಧ್ಯಾತ್ಮಿಕತೆಯಲ್ಲಿ ಮುಂದುವರೆದು ಅಸ್ತಿತ್ವದ ಉನ್ನತೋನ್ನತ ಮಟ್ಟಕ್ಕೆ ವಿಕಾಸ ಹೊಂದಿದಂತೆಲ್ಲ ಮೊದಮೊದಲು ಅಲ್ಲೇ ಇಲ್ಲದಂತಿದ್ದ ಆತನ ಆಯ್ಕೆಯ ಸಂಪೂರ್ಣ ವಿಶ್ವವು ಈಗ ಸಣ್ಣದಾಗಿ ಕೇವಲ ಒಂದು ಗುರಿ ಮಾತ್ರ ಉಳಿದು ಅದಕ್ಕೆ ಮುಟ್ಟಿಸುವ ದಾರಿಯು ಒಂದೇ ಆಗಿಬಿಡುತ್ತದೆ. ಇಂತಹ ದಾರಿಯಲ್ಲಿ ನಡೆಯಲು ಯೋಗ್ಯತೆ ಅಥವಾ ಜಾಣತನ ಬೇಕಿಲ್ಲ. ಅಷ್ಟೇ ಅಲ್ಲ, ಜ್ಞಾನವೂ ಕೂಡ ಅನಾವಶ್ಯಕ. ಈಗ ಬೇಕೆಂದುದೆಂದರೆ ಯಾವ ಆತಂಕವೂ ಅನುಮಾನವೂ ಇಲ್ಲದೆ ಗುರುವಿನ ಆದೇಶಗಳನ್ನು ಪಾಲಿಸುವ ವಿಧೇಯತೆ ಮಾತ್ರ. ಇದೊಂದೇ ಸುರಕ್ಷಿತವಾಗಿ ತೀವ್ರಗತಿಯಲ್ಲಿ ಆಧ್ಯಾತ್ಮಿಕ ಶೋಧವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು. ಸಹಜ ಮಾರ್ಗದಲ್ಲಿ ಅಭ್ಯಾಸಿಯಾಗಲು ಯಾವ ಅರ್ಹತೆಗಳೂ ಬೇಕಿಲ್ಲವೆಂದು ಏಕೆ ಭಾವಿಸಲಾಗಿದೆ ಎಂದು ತಿಳಿಯಲು ಇದು ಸಹಾಯ ಮಾಡುತ್ತದೆ. ನಾನು ಬೇರೆ ಕಡೆ ವಿಸ್ತಾರವಾಗಿ ಹೇಳಿದಂತೆ ಗುರುಗಳನ್ನು ವಿಧೇಯತೆಯಿಂದ ಅನುಸರಿಸುವ ಸಮ್ಮತಿಯೇ ಏಕೈಕ ಅರ್ಹತೆ. ಸ್ವಾತಂತ್ರ್ಯದ ವಿಚಾರವನ್ನು ವಿಮರ್ಶಿಸುತ್ತಾ ಕೊನೆಗೆ ಸ್ವಾತಂತ್ರ್ಯ ಲೋಪವೆಂಬುದೇ ನಿಜವಾಗಿ ಬೇರೇನೂ ಅಲ್ಲದೆ ಗುರುವಿನ ಇಚ್ಛೆಗೆ ನಮ್ಮನ್ನು ಅರ್ಪಿಸಿಕೊಳ್ಳುವ ಅವಸ್ಥೆ ಎಂಬ ತೀರ್ಮಾನಕ್ಕೆ ಬಂದೆವು. ನಾವು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದೇವೆ ಎಂದರೆ ಅದನ್ನು ಕಿತ್ತುಕೊಳ್ಳಲಾಗಿದೆ ಎಂದು ಅರ್ಥವಲ್ಲ. ನಾವು ಸ್ವಇಚ್ಛೆಯಿಂದ, ತುಂಬು ಹೃದಯದಿಂದ ಮತ್ತು ಭಕ್ತಿಯಿಂದ ಅದನ್ನು ನಮ್ಮ ಆತ್ಮದ ಒಡೆಯನಿಗೆ ಅರ್ಪಿಸಿದ್ದೇವೆ. ಇಂತಹ ಅರ್ಪಣೆಯ ಅಗತ್ಯವು ಏಕೆ ಪರಮ ಪ್ರಮುಖವಾಗಿದೆ ಎಂಬುದನ್ನು ಎಲ್ಲಿ ನಾವು ನೋಡುತ್ತೇವೆ. ಆಯ್ಕೆ ಎನ್ನುವುದು ಹೇಗೆ ಆರಿಸಬೇಕೆಂಬ ಜ್ಞಾನ ಹಾಗೂ ಈ ಆಯ್ಕೆಯನ್ನು ದೃಢೀಕರಿಸುವ ಸಂಕಲ್ಪ ಇವೆರಡನ್ನೂ ಒಳಗೊಂಡಿದೆ. ನಾವು ಗುರುಗಳನ್ನು ಹಾಗೂ ಆತನ ದಾರಿಯನ್ನು ಆರಿಸಿಕೊಂಡಾಗಲೇ ಆ ಆಯ್ಕೆಯನ್ನು ಉಪಯೋಗಿಸಿಕೊಂಡದ್ದಾಯಿತು. ಇದು ಒಬ್ಬ ವರನಿಗೆ ತನ್ನ ವಧುವನ್ನು ಆರಿಸಲು ಅಪರಿಮಿತ ಅವಕಾಶಗಳಿದ್ದರೂ ಒಬ್ಬಳನ್ನು ಆರಿಸಿ ಆಕೆಯನ್ನು ಲಗ್ನವಾದ ನಂತರ ಮುಂದೆ ಆರಿಸುವ ಪ್ರಶ್ನೆ ಹೇಗೆ ಉಳಿಯುವುದಿಲ್ಲವೋ ಹಾಗೆ.
ಆರಿಸುವ ಅವಕಾಶ ಮುಗಿದು ಹೋಯಿತು. ಅವಕಾಶದ ಅನಂತ ಹಂತಗಳಲ್ಲಿ ಆಯ್ಕೆಯ ವಿಚಾರವೇ ಉಳಿಯುವುದಿಲ್ಲ. ಈ ಸ್ಥಿತಿಯನ್ನು ಮುಟ್ಟಿದಾಗ ಜ್ಞಾನದ ಅವಶ್ಯಕತೆಯು ಮುಗಿದು ಹೋಗುತ್ತದೆ. ಅನೇಕ ದೊಡ್ಡ ದೊಡ್ಡ ಸಂತರು ತಮ್ಮ ವೈಯಕ್ತಿಕವಾದ ಆಧ್ಯಾತ್ಮಿಕ ಅನುಭವಗಳಿಂದ ಪ್ರಮಾಣೀಕರಿಸಿದಂತೆ ಒಂದು ಸ್ತರವನ್ನು ಮುಟ್ಟಿದ ಮೇಲೆ ನಮ್ಮ ಜ್ಞಾನ ಹಾಗೂ ಬುದ್ಧಿವಂತಿಕೆಗೆ ಶರಣು ಹೊಡೆಯಬೇಕಾಗುತ್ತದೆ. ಜ್ಞಾನವು ನಮಗೆ ಸಹಾಯ ನೀಡಲು ಅಸಮರ್ಥವೆಂದಾಗಲಿ ಅಯೋಗ್ಯವೆಂದುದೆಂದಾಗಲಿ ನಾವು ಅದನ್ನು ದೂರ ಸರಿಸುವುದಿಲ್ಲ. ಅದು ತನ್ನ ಕಾರ್ಯವನ್ನು ನಿರ್ವಹಿಸಿತು, ತನ್ನ ಪಾತ್ರವನ್ನು ಅಭಿನಯಿಸಿದ್ದಾಯಿತು. ಈಗ ಅದು ರಂಗಸ್ಥಳವನ್ನು ಬಿಟ್ಟು ಹೋಗುವ ಕಾಲ ಬಂದಿದೆ ಅಷ್ಟೆ. ಈಗ ನಮಗೆ ಬೇಕಾಗಿರುವುದು ಸಂಕಲ್ಪ ಮಾತ್ರ. ಗುರುವಿನ ಪ್ರತಿಯೊಂದು ಆದೇಶವನ್ನು ವಿಧೇಯತೆಯಿಂದ ಪಾಲಿಸುವ ಹಾಗೂ ಅದನ್ನು ಕಾರ್ಯಗತಗೊಳಿಸುವ ಸಂಕಲ್ಪ. ಇಂತಹ ಉನ್ನತ ಮಟ್ಟವನ್ನು ಮುಟ್ಟಿದ ಭಾಗ್ಯವಂತರಿಗೆ ಗುರು ಕೇವಲ ಆಧ್ಯಾತ್ಮಿಕತೆಯ ವಿಷಯದಲ್ಲಷ್ಟೇ ಮಾರ್ಗದರ್ಶಿಯಾಗುವುದಿಲ್ಲ, ಆತನ ಇರುವಿಕೆಯ ಎಲ್ಲ ಪ್ರಮುಖಗಳಲ್ಲಿಯೂ ಜೀವನದ ಒಡೆಯನಾಗುತ್ತಾನೆ. ಆತನು ತಂದೆ, ತಾಯಿ, ಮಗ, ಗುರು, ವೈದ್ಯ ಎಲ್ಲವೂ ಆಗುತ್ತಾನೆ. ನಿಜವಾಗಿ ಅಭ್ಯಾಸಿಯ ಜೀವನದಲ್ಲಿ ಆತನು ನಿರ್ವಹಿಸಿದ ಯಾವ ಪಾತ್ರವೂ ಉಳಿಯುವುದಿಲ್ಲ. ಆತನು ಅಭ್ಯಾಸಿಯ ಸಂಪೂರ್ಣ ಹೊಣೆಯನ್ನು ಹೊತ್ತಿದ್ದಾನೆ. ಹೀಗೆ ಕೇವಲ ನಮ್ಮ ಸಮರ್ಪಣೆಯೊಂದೇ ಆತನು ನಮ್ಮ ಸಂಪೂರ್ಣ ಹೊರೆ ಹೊರುವ ಸ್ಥಿತಿಗೆ ಮುಟ್ಟಿಸುವುದನ್ನು ನಾವು ನೋಡುತ್ತೇವೆ. ಇದನ್ನು ಇನ್ನಷ್ಟು ವಿಶ್ಲೇಷಿಸಿದಾಗ ಅಭ್ಯಾಸಿಗೆ ಈಗ ಹೆಚ್ಚಿನ ಹಾಗೂ ಊಹಿಸಲಸಾಧ್ಯವಾದ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಎಂಬುದನ್ನು ಕಂಡು ಆಶ್ಚರ್ಯವಾಗುತ್ತದೆ. ಅದೆಂದರೆ ಸ್ವಾತಂತ್ರ್ಯದಿಂದಲೇ ಸ್ವಾತಂತ್ರ್ಯ. ಇದು ಅಭೇದ್ಯವಾದ ಸ್ವಾತಂತ್ರ್ಯ. ಇದನ್ನು ನಾವು ಯಾರೂ ಕಿತ್ತುಕೊಳ್ಳಲಾರದ ಅಜೇಯ ಸ್ವಾತಂತ್ರ್ಯವೆನ್ನಬಹುದು. ನಮ್ಮ ಕಾರ್ಯಗಳಿಗೆ ಇನ್ನೂ ನಾವು ಉತ್ತರದಾಯಿಗಳಾಗಿ ಉಳಿಯುವುದಿಲ್ಲ. ನಾವು ಕೇವಲ ವಿಧೇಯರು. ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ನಮಗೆ ಆಜ್ಞೆ ನೀಡುವ ಗುರುವೇ ಹೊಣೆಗಾರಿಕೆಯನ್ನು ವಹಿಸುತ್ತಾನೆ. ಇನ್ನು ನಮ್ಮನ್ನು ಜಗತ್ತು ಘಾಸಿಗೊಳಿಸಬಾರದು. ಆದುದರಿಂದ ಪರಮಶಾಂತಿ ಹಾಗೂ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಬಹುಮಟ್ಟಿಗೆ ಮಿಥ್ಯೆಯೆಂದು ಕಂಡ ಮೊದಲಿನ ಸ್ವಾತಂತ್ರ್ಯ ತೋರಿಕೆಯ ನಷ್ಟದಿಂದ ದೊರಕುವ ಅಥವಾ ಪಡೆಯುವ ದೈವಿ ಪ್ರಸಾದದ ಆಧ್ಯಾತ್ಮಿಕ ಅವಸ್ಥೆಯು ನಿಜವಾದ ಸ್ವಾತಂತ್ರ್ಯವನ್ನು ಕೆಲ ಸಂತರು ಮಹಾಮುಕ್ತಿ ಎಂದು ಕರೆದಿದ್ದಾರೆ. ಈ ರೀತಿ ಧರ್ಮವು ನಮ್ಮನ್ನು ಬಂಧಿಸಿದರೆ ಆಧ್ಯಾತ್ಮವು ನಮ್ಮನ್ನು ಮುಕ್ತಗೊಳಿಸುವುದೆಂಬುದನ್ನು ನೋಡುತ್ತೇವೆ. ಎಲ್ಲ ಧರ್ಮಗಳ ಮಹಾನ್ ದ್ರಷ್ಟಾರರು ಹಾಗೂ ಅನುಭಾವಿಗಳು ಇದನ್ನು ಬೋಧಿಸಿದ್ದರು. ಅದನ್ನು ಅನುಸರಿಸಿದವರು ತೀರಾ ಕಡಿಮೆ. ಬಹಳಷ್ಟು ಜನರು ಓದುತ್ತಾರೆ ಹಾಗೂ ಕೇಳುತ್ತಾರೆ, ಆದರೆ ತಿಳಿದುಕೊಳ್ಳುವವರು ವಿರಳ. ತಿಳಿದವರಲ್ಲಿಯೂ ಸಾಂಪ್ರದಾಯಿಕ ಕಟ್ಟುನಿಟ್ಟಿನ ಶೃಂಖಲೆಯನ್ನು ಹರಿದೊಗೆದು ಹೊಸದಾಗಿ ಅನ್ವೇಷಣೆಯನ್ನು ಕೈಗೊಂಡ ಧೀರರು ತೀರಾ ವಿರಳವೆಂತಲೇ ಹೇಳಬೇಕು. ಅಂತಹ ವಿರಳರಿಗೆ ಮಾತ್ರ ಅವರು ಶೋಧಿಸುವ ಸಾಕ್ಷಾತ್ಕಾರವು ದೊರೆಯುತ್ತದೆ. ಆಗ ಯಾವುದರ ಸಾಮೀಪ್ಯ ಹಾಗೂ ಕೇವಲ ಸರಳತೆಗಳು ಅದನ್ನು ನಮ್ಮಿಂದ ಮರೆಮಾಡಿದ್ದುವೋ ಆ ಸತ್ಯದ ಸಾಕ್ಷಾತ್ಕಾರವಾದಾಗ ತಾವು ಶೋಧಿಸುತ್ತಿರುವ ಆ ಸತ್ಯದ ಭವ್ಯತೆ ಹಾಗೂ ದಿವ್ಯತೆಗಳಿಂದ ಆಶ್ಚರ್ಯಚಕಿತರಾಗುತ್ತಾರೆ. ನಾನು ಗುರುಗಳೊಂದಿಗೆ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳ ಪಾತ್ರವನ್ನು ಕುರಿತು ಹಲವಾರು ಸಲ ಚರ್ಚಿಸಿದ್ದೇನೆ. ಒಂದು ಸಲ ಸಾಂಪ್ರದಾಯಿಕ ಪೂಜಾ ಪದ್ಧತಿಯ ಲೋಪದೋಷಗಳೇನಾದರೂ ಇದ್ದರೆ ವಿವರಿಸಲು ಪ್ರಾರ್ಥಿಸಿದೆ. ಗುರುಗಳೇ, ಈ ವಿಧಾನಗಳು 1000 ವರ್ಷಗಳಿಂದ ಅನುಸರಿಸಲ್ಪಟ್ಟಿವೆ. ಅವು ಅಸಮರ್ಪಕವಾಗಿರಲು ಹೇಗೆ ಸಾಧ್ಯ? ನಮ್ಮ ಋಷಿಗಳು ಹಾಗೂ ಸಂತರು ದೇವರೊಡನೆ ಬೆರೆಯುವ ಗುರಿಯನ್ನು ಸಾಧಿಸಲು ಅವು ಕಾರಣವಾಗಿಲ್ಲವೇ? ನಾನಿದನ್ನು ಸರಿಯಾಗಿ ತಿಳಿಯಲಾರದವನಾಗಿದ್ದೇನೆ. ದಯವಿಟ್ಟು ಇದನ್ನು ಇನ್ನೂ ಸ್ವಲ್ಪ ವಿವರಿಸಬೇಕು ಎಂದು
ಬಾಪೂಜಿಯವರನ್ನು ಕೇಳಿದೆ. ಅದಕ್ಕೆ ಅವರು, ಸಾಂಪ್ರದಾಯಿಕ ಪದ್ಧತಿಗಳು ತಪ್ಪು ಅಥವಾ ಕೆಟ್ಟುವೆಂದು ನಾನು ಹೇಳುತ್ತಿಲ್ಲ. ನಾನು ಹೇಳುವುದಿಷ್ಟೇ, ನಿಮ್ಮ ಗುರಿಗೆ ತಕ್ಕಂತೆ ಅದನ್ನು ಹೊಂದುವ ಪದ್ಧತಿಯು ಸರಿಯಾಗಿರಬೇಕು. ನಿಮ್ಮ ಗುರಿ ಸಾಕ್ಷಾತ್ಕಾರವಾಗದಿದ್ದರೆ ಮಾರ್ಗವು ಬಹು ಸೂಕ್ಷ್ಮವಾಗಿದ್ದು ಅದನ್ನು ಸರಿಯಾಗಿ ಅನುಸರಿಸಬೇಕು. ಆದ್ದರಿಂದ ಯಾರೇ ಆಗಲಿ ಮೊದಲು ತನ್ನ ಗುರಿಯನ್ನು ನಿಶ್ಚಯಿಸಬೇಕು. ಆ ನಂತರವೇ ಅದನ್ನು ಪಡೆಯುವ ದಾರಿಯ ಪ್ರಶ್ನೆ ಉದ್ಭವಿಸುತ್ತದೆ. ಆದರೆ ವ್ಯಕ್ತಿ ಸ್ವತಃ ತನ್ನ ಗುರಿಯನ್ನು ತಾನೇ ನಿರ್ಣಯಿಸಿಕೊಳ್ಳಬೇಕು. ಬೇರೆ ಯಾರೂ ಆತನಿಗಾಗಿ ಇದನ್ನು ಮಾಡಲಾರರು. ಈಗ ದೊಡ್ಡ ಸಂಪತ್ತಿನ ಗಳಿಕೆ ನಿಮ್ಮ ಗುರಿಯಾಗಿದೆ ಎಂದು ಭಾವಿಸಿರಿ. ಇದನ್ನು ಸಂಪಾದಿಸಲು ಸಹಾಯ ಮಾಡಬಲ್ಲ ವ್ಯಕ್ತಿಯನ್ನು ನೀವು ಮೊದಲು ಹುಡುಕುವಿರಿ. ಒಂದು ವೇಳೆ ಶರೀರವನ್ನು ಸದೃಢಗೊಳಿಸಬೇಕಾಗಿದ್ದರೆ ಅದರಂತೆ ಮೊದಲು ಗುರಿ, ಅನಂತರ ಮಾರ್ಗದರ್ಶಕ. ನಮ್ಮ ಸುತ್ತಮುತ್ತಲಿನ ಜನರು ಯಾಕೆ ಎಂಬುದನ್ನು ತಿಳಿಯಲು ಒಬ್ಬನಲ್ಲ ಒಬ್ಬ ಗುರುವಿಗೆ ತಮ್ಮನ್ನು ತಾವು ಸಿಲುಕಿಕೊಂಡಿರುವುದನ್ನು ನೋಡುತ್ತೇವೆ. ಇದೇ ಕಷ್ಟದ ಸಂಗತಿ. ಇದರಲ್ಲಿ ತಾವು ಏನನ್ನು ಅರಸುತ್ತಿರುವರೆಂಬುದನ್ನು ಎಷ್ಟು ಜನ ತಿಳಿದಿದ್ದಾರೆ ಎಂದ ಮೇಲೆ ಅವರು ಏನು ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ ಎಂಬುದು ಅವರಿಗೆ ತಿಳಿಯದಿದ್ದಲ್ಲಿ ಆಶ್ಚರ್ಯವೇನು? ಎರಡನೆಯವರು ಮಾಡಿದುದನ್ನು ನಾವು ಕುರುಡರಾಗಿ ಮಾಡುತ್ತಿರುವುದೇ ಕಷ್ಟಕ್ಕಿಟ್ಟುಕೊಂಡಿದೆ. ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ, ವಿವೇಚನೆ ಅತ್ಯವಶ್ಯಕ. ನಿಮಗೆ ಯಾವುದು ಒಳ್ಳೆಯದು ಎಂಬುದನ್ನು ನಾವೇ ನಿರ್ಧರಿಸಲು ಸಮರ್ಥರಾಗಬೇಕು. ಸಂದಿಗ್ಧತೆಯನ್ನು ಬದಿಗಿರಿಸಬೇಕು. ಆಗ ಗುರಿಯನ್ನು ಸುಲಭವಾಗಿ ಮುಟ್ಟಬಹುದು. ಆದರೆ ನಿಮಗೆ ಹೇಳುತ್ತೇನೆ, ಜನರಿಗೆ ತಮ್ಮ ದಾರಿಯನ್ನು ಬದಲಾಯಿಸಲು ಕಠಿಣವೆನಿಸುತ್ತದೆ. ಜನರಲ್ಲಿ ವಿವೇಚನೆ ಹಾಗೂ ಬದಲಾಗುವ ಇಚ್ಛೆ ಇಲ್ಲದಿದ್ದಲ್ಲಿ ಬದಲಾವಣೆ ಯಾವಾಗಲೂ ಬಹು ದುಸ್ತರವಾಗುವುದು. ಆದರೆ ನಾನು ಆಗಲೇ ಹೇಳಿದಂತೆ ಬದಲಾವಣೆ ಇಲ್ಲದೆ ಪ್ರಗತಿಯಾಗದು. ಜನರು ಕೆಲ ವಿಧಿ ನಿಯಮಗಳನ್ನಾಗಲಿ ಪೂಜಾ ಪದ್ಧತಿಗಳನ್ನಾಗಲಿ ಅನುಸರಿಸುತ್ತಾರೆ. ಅದನ್ನು ನೋಡಿದ ಪ್ರತಿಯೊಬ್ಬನೂ ನೋಡಿ, ಈತ ಎಂತಹ ದೈವಭಕ್ತ, ಎಷ್ಟು ಪವಿತ್ರ ಮುಂತಾಗಿ ಎನ್ನುತ್ತಾರೆ. ಇದು ಅವರಿಗೆ ತೃಪ್ತಿ ನೀಡುತ್ತದೆ, ಅವರ ಅಹಂಕಾರಕ್ಕೆ ಸಮಾಧಾನವಾಗುತ್ತದೆ. ಇಂತಹ ಮನುಷ್ಯ ದೇವರು ಅಥವಾ ಸಾಕ್ಷಾತ್ಕಾರವನ್ನು ನಿಜವಾಗಿ ಬಯಸುವೆನು. ಇದನ್ನು ಕುರಿತು ವಿಚಾರಿಸಿರಿ. ಆದುದರಿಂದ ಯಾವುದೇ ಕಾರ್ಯವನ್ನು ನಾವು ಏಕೆ ಮಾಡುತ್ತೇವೆ ಎಂಬುದು ಅದನ್ನು ಹೇಗೆ ಮಾಡುತ್ತೇವೆ ಎಂಬಷ್ಟೇ ಮಹತ್ವದ್ದು. ನೀವು ನೋಡುತ್ತಿರುವ ಹಾಗೆ ಮೂಲತಃ ದಾರಿಯೇ ಸರಿಯಾಗಿಲ್ಲ ಎಂದ ಮೇಲೆ ಯಶಸ್ಸು ಹೇಗೆ ಸಾಧ್ಯ? ಗುರುಗಳೇ ತಮ್ಮ ಶೋಧದಲ್ಲಿ ಪ್ರಾಮಾಣಿಕ ಹಾಗೂ ಗಂಭೀರವಾಗಿರುವವರ ಪರಿಸ್ಥಿತಿ ಏನು ಎಂದು ನಾನು ಕೇಳಿದೆ. ಗುರುಗಳು ಹೇಳಿದರು, ಹೌದು, ಅವರು ನಿಶ್ಚಿತಪಡಿಸಿಕೊಂಡ ಗುರಿ ನಿಜವಾದದ್ದು. ಇನ್ನು ಮಾರ್ಗ ಅಥವಾ ದಾರಿಯ ವಿಷಯ. ನಾನು ಈಗಾಗಲೇ ಹೇಳಿದಂತೆ ದೇವರು ಸರಳವಾಗಿದ್ದಾನೆ. ಅದರಂತೆ ಆತನನ್ನು ಪಡೆಯುವ ಮಾರ್ಗವಾದರೂ ಸರಳವಾಗಿರಬೇಕು. ನಾನು ಸತ್ಯೋದಯದಲ್ಲಿ ಬರೆದಂತೆ ನಾವು ನೆಲದ ಮೇಲೆ ಬಿದ್ದ ಸೂಜಿಯನ್ನೆತ್ತಲು ಕ್ರೇನನ್ನು ಉಪಯೋಗಿಸುವುದಿಲ್ಲ. ನನ್ನ ಸಂಗಡಿಗರು ಇದನ್ನು ಬಹುವಾಗಿ ಮೆಚ್ಚುತ್ತಾರೆ. ನೀವು ಕಬೀರರ ಕವಿತೆಗಳನ್ನು ಓದಿರುವಿರಾ? ಆತ ಹೀಗೆ ಬರೆದಿದ್ದಾನೆ, ಒಂದು ವೇಳೆ ಗಂಗಾ ನದಿಯ ನೀರು ಪವಿತ್ರವಾಗಿದ್ದರೆ ಎಲ್ಲ ಮೊಸಳೆಗಳಿಗೂ ಮೋಕ್ಷ ದೊರೆಯಬೇಕು. ನೋಡಿದಿರಾ, ಒಂದು ಸ್ಥೂಲ ಕ್ರಿಯೆಯು ಸೂಕ್ಷ್ಮ ಪರಿಣಾಮವನ್ನು ಕೊಡಲಾರದು. ನಾವು ಅದನ್ನು ತಿಳಿಯಲು ಪ್ರಯತ್ನಿಸಬೇಕು. ಶಾಸ್ತ್ರವಿಧಿಗಳ ಜೀವನ ಪದ್ಧತಿಯಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಇದು ಸಾಮಾನ್ಯವಾಗಿ ಅನುಸರಿಸಲು ಸುಲಭವಾಗಿದ್ದು ನಮ್ಮ ಕರ್ತವ್ಯವನ್ನು ಮಾಡಿದೆವೆಂಬ ತೃಪ್ತಿಯನ್ನೇ ಕೊಡುತ್ತದೆ. ಆದರೆ ಇದು ನಮ್ಮಲ್ಲಿ ಸ್ಥೂಲತೆಯನ್ನು ಬೆಳೆಸುತ್ತದೆಂಬುದನ್ನು ಗ್ರಹಿಸಲಾರದವರಾಗಿದ್ದೇವೆ. ನಮ್ಮ ಹತ್ತಿರ ಬಂದ ಒಬ್ಬನ ವಿಷಯ ಹೇಳುತ್ತೇನೆ.
ಆತನು ಅನೇಕ ವರ್ಷಗಳಿಂದ ಪೂಜೆ ಮಾಡುತ್ತಿದ್ದನು. ಆತನು ತನ್ನ ಹೃದಯದಲ್ಲಿ ದೇವರನ್ನು ಕೂಡಿಸಿಕೊಂಡಿದ್ದೇನೆ ಎಂದು ಭಾವಿಸಿ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಿದ್ದನಂತೆ. 100 ಸಲವೋ 1000 ಸಲವೋ ನನಗೆ ನೆನಪಿಲ್ಲ. ಆತ ಒಂದು ದಿನ ನನ್ನ ಬಳಿ ಬಂದ. ಬಹುಶಃ ಡಾಕ್ಟರ್ ವರದಾಚಾರ್ಯರು ಕರೆದುಕೊಂಡು ಬಂದಿರಬಹುದು. ಸರಿಯಾಗಿ ನೆನಪಾಗಲೊಲ್ಲದು. ಆತನ ಸ್ಥಿತಿಯನ್ನು ಪರೀಕ್ಷಿಸಿದೆ. ನನಗೆ ಗೋಚರಿಸಿದುದು ಏನು ಗೊತ್ತೇ? ಗೂಡಿನಲ್ಲಿ ಸಿಕ್ಕಿಬಿದ್ದ ರೇಷ್ಮೆ ಹುಳುವಿನಂತೆ ಆತನ ಹೃದಯವು ಮುಚ್ಚಲ್ಪಟ್ಟಿತ್ತು. ಹೃದಯವು ಬಹಳ ಭಾರಕ್ಕೊಳಗಾಗಿತ್ತು. ಅದನ್ನು ಆತ ಅನುಭವಿಸುತ್ತಿರಲಿಲ್ಲ. ಮೊದಲಿಗೆ ಇದು ಹೇಗಾಯಿತೆಂಬುದು ನನಗೆ ತಿಳಿಯಲಿಲ್ಲ. ಆತ ತಾನು ಮಾಡುವ ಪೂಜಾ ವಿಧಾನವನ್ನು ವಿವರಿಸಿದ ಮೇಲೆ ನನಗರ್ಥವಾಯಿತು. ನೋಡಿ, ಇದು ಎಂತಹ ಅನರ್ಥವನ್ನುಂಟು ಮಾಡಿದೆ. ಪಾಪ, ಆತ ತಾನು ಧಾರ್ಮಿಕವಾಗಿ ಒಳ್ಳೆಯದನ್ನೇ ಮಾಡುತ್ತಿದ್ದೇನೆಂದು ತಿಳಿದುಕೊಂಡಿದ್ದನು. ನಾನು ಹೇಳಿದ ಇನ್ನೊಂದು ಅನುಭವದ ನೆನಪಿದೆಯೇ? ಆ ಕೋತಿಯ ವಿಷಯ ಹೇಳಿದುದು ಎನ್ನುತ್ತಾ ಬಹಳ ನಕ್ಕರು. ನಾನು ಗುರುಗಳು ಹೇಳುತ್ತಿರುವ ಸಂದರ್ಭವನ್ನು ನೆನಪಿಸಿಕೊಂಡೆ. ಒಂದು ಸಲ ದಕ್ಷಿಣ ಭಾರತದ ಒಂದು ಕೇಂದ್ರದಲ್ಲಿ ಸ್ವತಃ ತಾವೇ ಸತ್ಸಂಗ ನಡೆಸಿದರು. ಸುಮಾರು 25 ನಿಮಿಷ ನಡೆದ ಬೈಠಕ್ಕಿನಲ್ಲಿ 40ರಿಂದ 45 ಜನರು ಹಾಜರಿದ್ದರು. ಅನಂತರ ನಾವಿಬ್ಬರೇ ಇದ್ದಾಗ ಗುರುಗಳು ಹೇಳಿದರು, ತಾವು ಪ್ರಾಣಾಹುತಿ ಕೊಡಲು ಪ್ರಾರಂಭಿಸಿದ ಕೂಡಲೇ ಆ ಗುಂಪಿನಲ್ಲಿ ಒಂದು ಕೋತಿ ಇದೆಯೆಂಬ ಭಾವನೆ ಬಂದಿತಂತೆ. ಅವರು ಕಣ್ಣು ತೆಗೆದು ನೋಡಿದಾಗ ಬಹಳ ದಿನಗಳಿಂದ ಸಂಸ್ಥೆಯಲ್ಲಿದ್ದ ಒಬ್ಬ ಅಭ್ಯಾಸಿ ಕುಳಿತಿರುವುದನ್ನು ಕಂಡರು. ಅವರು ಕಣ್ಣು ಮುಚ್ಚಿದ ಕೆಲವು ಕ್ಷಣಗಳಲ್ಲಿಯೇ ಆ ಅನುಭವ ಮತ್ತೆ ಮರುಕಳಿಸಿತು. ಆ ಕೋತಿ ಮತ್ತೆ ಅಲ್ಲೇ ಇದ್ದಿತು. ಗುರುಗಳು ಮತ್ತೊಮ್ಮೆ ಕಣ್ಣು ತೆಗೆದು ನೋಡಿದಾಗಲೂ ಅದೇ ಅಭ್ಯಾಸಿಯೇ ಕುಳಿತಿದ್ದ. ಗುರುಗಳು ಹೇಳಿದರು, ನೋಡಿ, ನಾನು ನನ್ನ ನಗುವನ್ನು ಬಹಳ ಕಷ್ಟದಿಂದ ತಡೆದುಕೊಂಡೆ. ಕಣ್ಣು ತೆರೆದಾಗ ಅಭ್ಯಾಸಿ ಅಲ್ಲಿದ್ದ. ನಾನು ನನ್ನ ಕಣ್ಣು ಮುಚ್ಚಿದಾಗ ಆ ಸ್ಥಳದಲ್ಲಿ ಒಂದು ಕೋತಿ. ಇದರ ಕಾರಣ ತಿಳಿಯಿತೆ? ನಾನು ಹೇಳುತ್ತೇನೆ. ನಾನು ಆ ವಿಷಯವನ್ನು ಪರೀಕ್ಷಿಸಿದೆ. ಆತ ಬಹಳ ದಿನಗಳಿಂದ ಹನುಮಂತನನ್ನು ಪೂಜಿಸುತ್ತಿದ್ದ. ಕಳೆದ ಜನ್ಮದಲ್ಲಿ ಇದ್ದರೂ ಇರಬಹುದು. ಅದರ ಸಂಸ್ಕಾರಗಳು ಆತನಲ್ಲಿ ಬಹಳ ಪ್ರಬಲವಾಗಿಯೂ ಆಳವಾಗಿಯೂ ಹೂತುಕೊಂಡಿದ್ದುವು. ಚಿತ್ತಶುದ್ಧಿಯ ಬೈಠಕದಲ್ಲಿ ನಾವು ಮನಸ್ಸಿನ ಮೇಲ್ಭಾಗಕ್ಕೆ ಬಂದಿರಬೇಕು. ಆದ್ದರಿಂದಲೇ ನನಗೆ ಅಲ್ಲಿ ಒಂದು ಕೋತಿ ಕುಳಿತಿರುವ ಭಾವನೆ ಬಂತು. ದೇವರ ಪೂಜೆಯು ತಪ್ಪು ವಿಧಾನದಿಂದಾಗಿ ಸ್ಥೂಲತೆ ಹುಟ್ಟುವ ಇಂತಹ ಅನೇಕ ಉದಾಹರಣೆಗಳನ್ನು ಗುರುಗಳು ಹೇಳಿದ್ದಾರೆ. ಕೆಲವು ಸಂದರ್ಭಗಳಲ್ಲಂತೂ ವಾಸ್ತವವಾಗಿ ಯಾವ ಸಹಾಯವನ್ನೂ ಮಾಡಲು ಸಾಧ್ಯವಾಗದಷ್ಟು ಮಟ್ಟಿಗೆ ಸ್ಥೂಲತೆಯು ಆಳಕ್ಕಿಳಿದು ಕಠಿಣವಾಗಿರುತ್ತದೆ. ಸ್ವತಃ ತಾವೇ ಸಹಾಯ ಮಾಡಲಾಗದಂತಹ ಪರಿಸ್ಥಿತಿ ಹೇಗೆ ಉಂಟಾಗುತ್ತದೆಂದು ನಾನು ಗುರುಗಳನ್ನು ಕೇಳಿದೆ. ಅವರು ಉತ್ತರಿಸಿದರು, ನಾನು ಹೇಳುತ್ತೇನೆ, ನನ್ನ ಹತ್ತಿರ ಬಂದ ಕೆಲವರಲ್ಲಿ ಅವರ ಹೃದಯವು ಕಲ್ಲಿನಂತಹ ಗಟ್ಟಿಯಾದ ಸ್ಥೂಲತೆಯಿಂದ ಸುತ್ತುವರಿಯಲ್ಪಟ್ಟಿದ್ದು ಅದು ಗಟ್ಟಿಯಾದ ಕಲ್ಲಿನಲ್ಲಿ ಸಿಕ್ಕಿಬಿದ್ದಂತಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಪ್ರಾಣಾಹುತಿಯನ್ನು ಕೊಟ್ಟರೆ ಅದು ನಿಮಗೆ ತಿರುಗಿ ಬಂದು ಬಿಡುತ್ತದೆ. ಇಂತಹ ಪ್ರಸಂಗಗಳಲ್ಲಿ ಏನೂ ಮಾಡುವುದಕ್ಕಾಗುವುದಿಲ್ಲವೇ? ಅಂತಹವರಿಗಾಗಿ ಬೇರೆ ದಾರಿಯೇ ಇಲ್ಲವೇ ಎಂದು ನಾನು ನನ್ನ ಗುರುಗಳನ್ನು ಕೇಳಿದೆ. ಗುರುಗಳು ಹೇಳಿದರು, ಶಕ್ತಿಯನ್ನುಪಯೋಗಿಸುವುದಾದರೆ ಮಾತ್ರ ಸಾಧ್ಯ. ಅದರ ವಿಷಯದಲ್ಲಿ ಅಂತಹವರಿಗಾಗಿ ಬೇರೆ ದಾರಿಯೇ ಇಲ್ಲವೇ ಎಂದು ನಾನು ನನ್ನ ಗುರುಗಳನ್ನು ಕೇಳಿದೆ. ಗುರುಗಳು ಹೇಳಿದರು, ಶಕ್ತಿಯನ್ನುಪಯೋಗಿಸುವುದಾದರೆ ಮಾತ್ರ ಸಾಧ್ಯ. ಅದರ ವಿಷಯದಲ್ಲಿ ಅನುಮಾನವಿಲ್ಲ. ಆದರೆ ಸ್ಥೂಲತೆಯನ್ನು ಕತ್ತರಿಸಿ ಹಾಕುವಾಗ ಸ್ವತಃ ವ್ಯಕ್ತಿಯ ಮೇಲೆ ಪರಿಣಾಮವಾಗುವ ಭಯವಿದೆ. ಈ ವಿಧಾನವು ಬಹಳ ಸಾವಕಾಶವಾಗಿರಬೇಕು ಹಾಗೂ ಅಭ್ಯಾಸಿಯ
ಸಂಪೂರ್ಣ ಸಹಕಾರ ಮಾತ್ರ ಆತನಿಗೆ ಸಹಕಾರಿಯಾಗಬಲ್ಲದು. ಇಂಥ ಸಂದರ್ಭದಲ್ಲಿ ಅವರು ದಿನಾಲೂ ಭಗವಂತನನ್ನು ಸಹಾಯಕ್ಕಾಗಿ ಪ್ರಾರ್ಥಿಸಲು ನಾನು ಸೂಚಿಸುತ್ತೇನೆ. ಅನಂತರ ಆಳವಾದ ಶುದ್ಧೀಕರಣವನ್ನು ಕೈಗೊಳ್ಳಬಹುದು. ನನಗೆ ಒಂದು ಸಲ ಒಬ್ಬ ಅಭ್ಯಾಸಿಯೊಂದಿಗಾದ ಕಣ್ಣಿಗೆ ಕಟ್ಟುವಂತಹ ಅನುಭವಗಳನ್ನು ಗುರುಗಳಿಗೆ ವಿವರಿಸಿದೆ. ನಾನು ಅಭ್ಯಾಸಿಯ ಶುದ್ಧೀಕರಣ ಮಾಡುತ್ತಿದ್ದೆ. ಒಮ್ಮಿಂದೊಮ್ಮೆಲೆ ನನ್ನ ಕಣ್ಣೆದುರಿಗೆ ಒಂದು ದೃಶ್ಯ ಕಾಣಿಸಿತು. ಒಂದು ದೊಡ್ಡ ಚರಂಡಿಯನ್ನು ನೋಡಿದೆ. ಅದು ಒಂದು ಆಳೆತ್ತರಕ್ಕಿಂತ ದೊಡ್ಡದಾಗಿತ್ತು. ಅದರಿಂದ ಬಹು ಹೇಸಿಕೆಯಾದ ಹೊಲಸು ಹರಿದು ಬರುವಂತಿತ್ತು. ಆ ಕ್ಷಣದಲ್ಲಿ ನನಗೆ ವಾಂತಿಯಾಗುವಂತಾಯಿತು. ಗುರುಗಳು ಕೇಳಿದರು, ಹೌದು, ಅದೇ ಪ್ರಶಿಕ್ಷಕನ ಕಾರ್ಯ. ಆದ್ದರಿಂದಲೇ ಗುರುವು ಕಸ ಗುಡಿಸುವವನೇ ಹೊರತು ಬೇರೆಯಲ್ಲ ಎಂದು ನಿಮಗೆ ಹೇಳಿದೆ. ಆದರೆ ಕೇವಲ ಹೃದಯ ಮಂಡಲದಲ್ಲಿ ಕಾರ್ಯ ಮಾಡುವಾಗ ಮಾತ್ರ ಈ ಪ್ರಶ್ನೆ ಬರುತ್ತದೆ. ನಿಜ ಹೇಳುವುದಾದರೆ ಹೃದಯ ಮಂಡಲವು ಮಾನವ ಕುಲದ ಚರಂಡಿ. ನಾವು ಇದರಲ್ಲಿ ಮುಳುಗಿ ಕಾರ್ಯ ಮಾಡಬೇಕಾಗುವುದು. ಒಂದು ಸಲ ಅಭ್ಯಾಸಿ ಪ್ರಗತಿ ಹೊಂದಿ ಮನೋಮಂಡಲವನ್ನು ಪ್ರವೇಶಿಸಿದನಾದರೆ ಆಗ ಕಾರ್ಯ ಸಂತೋಷದಾಯಕವಾಗುವುದು. ಅನಂತರ ಹೆಚ್ಚಿನ ಪ್ರಯತ್ನ ಬೇಕಾಗಿಲ್ಲ. ಸಮರ್ಥ ಗುರು ಇದನ್ನು ದೃಷ್ಟಿ ಮಾತ್ರದಿಂದ ಮಾಡಿಬಿಡಬಲ್ಲ. ಈಗ ಒಂದು ವಿಷಯ ಹೇಳುತ್ತೇನೆ. ನನ್ನ ಹಿತದ ದೃಷ್ಟಿಯಿಂದ ನಾನು ಹೃದಯ ಮಂಡಲದಿಂದ ಜನರನ್ನು ಬೇಗ ಪಾರು ಮಾಡಿಸಿ ಬಿಡುತ್ತೇನೆ. ಅಲ್ಲದೆ ಅವಶ್ಯಕತೆಗಿಂತ ಹೆಚ್ಚು ವೇಳೆ ಅಲ್ಲಿ ಯಾರು ಕಾರ್ಯ ಮಾಡ ಬಯಸುತ್ತಾರೆ. ಆದರೆ ಅಭ್ಯಾಸಿಯ ಸಹಕಾರವು ಈ ಕಾರ್ಯವನ್ನು ತೀವ್ರಗೊಳಿಸಿ ನನ್ನ ಬಹಳಷ್ಟು ಶ್ರಮ ಹಾಗೂ ಕೆಲಸದ ಉಳಿತಾಯ ಮಾಡಬಲ್ಲದು. ಶುದ್ಧೀಕರಣಕ್ಕೆ ಸಂಬಂಧಪಟ್ಟ ಇನ್ನೊಂದು ಅನುಭವವನ್ನು ಗುರುಗಳು ಹೇಳಿದರು. ಆ ಸಂದರ್ಭದಲ್ಲಿ ಅವರು ಬನಾರಸಕ್ಕೆ ಹೋಗಿದ್ದರು. ತಿಳಿಯಲಾರದೆ ಅಲ್ಲಿ ಅವರು ಒಂದು ಕುಪ್ರಸಿದ್ಧ ಓಣಿಯಲ್ಲಿ ತಂಗಿದ್ದರು. ಅವರು ಸ್ವಾಭಾವಿಕವಾಗಿಯೇ ತಾವು ತಪ್ಪು ಸ್ಥಳದಲ್ಲಿ ತಂಗಿರುವವರೆಂಬುದನ್ನು ಅನುಭವಿಸಿದರು. ಈ ಕ್ಷಣದಲ್ಲಿ ಅವರು ಲಾಲಾಜಿಯವರ ಧ್ವನಿಯನ್ನು ಕೇಳಿದರು. ಆ ಸ್ಥಳದಲ್ಲಿ ನೀನೇನು ಮಾಡುತ್ತಿರುವಿ? ಗುರುಗಳು ದಿಗ್ಭ್ರಾಂತರಾಗಿ ಉತ್ತರಿಸಿದರು, ಸ್ವಾಮಿ, ನಾನು ತಪ್ಪಿ ಈ ಸ್ಥಳಕ್ಕೆ ಬಂದಿದ್ದೇನೆ. ನಾನು ಎಲ್ಲಿರುವೆನೆಂಬುದು ನನಗೆ ಗೊತ್ತಿಲ್ಲ. ಲಾಲಾಜಿಯವರು ಹೇಳಿದರು, ಇಲ್ಲಿ ನೀನು ಹೇಗೋ ಇದ್ದೀಯಾ? ಈ ಸ್ಥಳದ ಜನರು ನಿನ್ನ ಉಪಸ್ಥಿತಿಯಿಂದ ಸ್ವಲ್ಪವಾದರೂ ಲಾಭ ಹೊಂದಲಿ. ನೀನು ಇಲ್ಲಿಂದ ಹೋಗುತ್ತಾ ಈ ಸ್ಥಳದ ವಾತಾವರಣವನ್ನು ಶುದ್ಧಗೊಳಿಸು. ಗುರುಗಳು ನಗುತ್ತಾ ಹೇಳಿದರು. ನಾನು ಲಾಲಾಜಿಯವರ ಅಪ್ಪಣೆಯನ್ನು ಪಾಲಿಸಿದೆ. ಅವರ ಹಿರಿಮೆಯನ್ನು ನೋಡಿ ನಾನು ಅಲ್ಲಿ ಹೋದುದಕ್ಕಾಗಿ ಅವರು ನನ್ನನ್ನು ಬೈಯಲಿಲ್ಲ. ಆದರೆ ನನಗೆ ಅವರು ಕೊಟ್ಟ ಅಪ್ಪಣೆಯಲ್ಲಿ ಮಾನವ ಕುಲದ ಮೇಲಿದ್ದ ಅವರು ಪ್ರೇಮವು ವ್ಯಕ್ತವಾಗುತ್ತದೆ. ನಾವು ಎಲ್ಲಿಯೇ ಹೋಗಲಿ ಅಲ್ಲಿ ವಾಸ್ತವಿಕತೆಯ ಜ್ಯೋತಿ ಬೆಳಗುವಂತೆ ಮಾಡಿ ಬರಲು ಯಾವಾಗಲೂ ಪ್ರಯತ್ನಿಸಬೇಕು. ಲಾಲಾಜಿ ಸಾಹೇಬರು ದಿನದ 24 ಗಂಟೆಗಳು ಸತತವಾಗಿ ಪ್ರಾಣಾಹುತಿಯನ್ನು ನೀಡುತ್ತಿದ್ದರು. ಪ್ರವಾಸದಲ್ಲಿಯೂ ಅವರು ಪ್ರಾಣಾಹುತಿಯನ್ನು ಕೊಡುತ್ತಿದ್ದರು. ಇಂತಹ ಗುರುಗಳನ್ನು ನಾವು ಎಲ್ಲಿ ಪಡೆಯಬಹುದು? ನಿಜವಾಗಿಯೂ ನಿಸರ್ಗದ ಅದ್ಭುತ ಸೃಷ್ಟಿಯಾಗಿದ್ದರು. ಲಾಲಾಜಿಯವರ ಬಗೆಗೆ ಇಷ್ಟು ಹೇಳುವುದನ್ನು ಕೇಳಿದ ನನಗೆ ಸ್ವತಃ ಲಾಲಾಜಿಯವರೇನಾದರೂ ವಿಧಿವತ್ತಾದ ಸಾಂಪ್ರದಾಯಿಕ ಪೂಜೆ ಮಾಡುತ್ತಿದ್ದರೇ ಎಂದು ಗುರುಗಳನ್ನು ಕೇಳುವ ಮನಸ್ಸಾಯಿತು. ಗುರುಗಳು ಏನನ್ನೋ ನೆನಪಿಸಿಕೊಳ್ಳುತ್ತಿರುವಂತೆ ಕುರಿತು ಹೇಳಿದರು. ನಾನೊಂದು ವಿಷಯ ಹೇಳುತ್ತೇನೆ. ಲಾಲಾಜಿ ಅವರಿಗೆ ಸಾಂಪ್ರದಾಯದ ಬಗೆಗೆ ಅಪಾರ ಗೌರವವಿತ್ತು. ಅವರು ಯಾವುದನ್ನೇ ಆಗಲಿ ಯಾರನ್ನೇ ಆಗಲಿ ನಿಂದಿಸುತ್ತಿದ್ದಿಲ್ಲ. ಗುರಿಯನ್ನು ಮುಟ್ಟಲು ತಾವು ತಿಳಿದ ದಾರಿ ಅತ್ಯುತ್ತಮವಾದುದೆಂದು ಅವರು ಜನರಿಗೆ ಬೋಧಿಸುತ್ತಿದ್ದರು. ಆದರೆ ಅವರು ಬೇರೆ ಪೂಜಾ ವಿಧಾನಗಳನ್ನು ತೆಗಳುತ್ತಿರಲಿಲ್ಲ. ಆದ್ದರಿಂದ ಅವರು ಬಹಳ ಜನಪ್ರಿಯರಾಗಿದ್ದರಲ್ಲದೆ ಎಲ್ಲ ಜಾತಿ ಮತ್ತು
ಧರ್ಮಗಳ ಜನರು ಉಪದೇಶ ಹಾಗೂ ಮಾರ್ಗದರ್ಶನಕ್ಕಾಗಿ ಅವರಲ್ಲಿಗೆ ಹೋಗುತ್ತಿದ್ದರು. ಎಲ್ಲ ವಿಷಯಗಳಲ್ಲಿ ಅವರು ಸರಿಯಾದ ಮಾರ್ಗದರ್ಶನ ಮಾಡುತ್ತಿದ್ದುದರಿಂದ ಅವರಲ್ಲಿ ಎಲ್ಲರಿಗೂ ತುಂಬ ಶ್ರದ್ಧೆಯಿತ್ತು. ಆದರೆ ಒಂದು ವಿಷಯವನ್ನು ಹೇಳುತ್ತೇನೆ, ಅವರು ಕರ್ಮಾದಿಗಳ ಆಚರಣೆಯನ್ನು ಬಹುವಾಗಿ ವಿರೋಧಿಸುತ್ತಿದ್ದರು. ಅವರ ತಾಯಿ ಬಹು ಧಾರ್ಮಿಕ ಹಾಗೂ ದೈವಭಕ್ತೆಯಾಗಿದ್ದರು. ಆದರೆ ಲಾಲಾಜಿಯವರು ಚಿಕ್ಕವರಾಗಿದ್ದಾಗಲೇ ಅವರು ಸ್ವರ್ಗಸ್ಥರಾದರು. ಲಾಲಾಜಿಯವರು ತಮ್ಮ ತಾಯಿ ಬದುಕಿದ್ದಾಗ ಅವರಿಗಾಗಿ ಹಾಡುಗಳನ್ನು ಹೇಳುತ್ತಿದ್ದರು. ಅವರ ಕಂಠ ಸುಶ್ರಾವ್ಯವಾಗಿದ್ದು ಎಲ್ಲರೂ ಅದನ್ನು ಕೇಳಬಯಸುತ್ತಿದ್ದರು. ಅವರು ಭಕ್ತಿ ಗೀತೆಗಳನ್ನು ಹಾಡುತ್ತಿದ್ದರು. ದೀನನ ದುಃಖಹರಣನಾಥ, ಸಂತನ ಹಿತಕಾರಿ ಎಂಬುದು ಅವರು ಮೆಚ್ಚಿನ ಗೀತೆಯಾಗಿತ್ತು. ವಿಷಾದದ ಸಂಗತಿಯೆಂದರೆ ಆಗಿನ ಕಾಲದಲ್ಲಿ ಧ್ವನಿಮುದ್ರಣ ಯಂತ್ರ ಅಥವಾ ಇಂತಹ ಯಾವುದೇ ಉಪಕರಣಗಳಿರಲಿಲ್ಲ. ಅವರೆಂದು ವಿಧಿವತ್ತಾದ ಪಾರಂಪರಿಕ ಪೂಜೆ ಮಾಡಲಿಲ್ಲ. ಆದರೆ ನಾನೊಂದು ವಿಷಯವನ್ನು ಹೇಳುತ್ತೇನೆ. ಒಂದು ಅಮಾವಾಸ್ಯೆಯ ದಿನ ಅವರು ತರ್ಪಣ ಕೊಡುತ್ತಿರುವುದನ್ನು ನೋಡಿದೆ. ವಿಧಿಯ ಪ್ರಕಾರ ಅವರು ಪರಲೋಕದಲ್ಲಿರುವ ತಮ್ಮ ಪಿತೃಪಿತಾಮಹರಿಗೆ ಜಲತರ್ಪಣ ಕೊಡುತ್ತಿದ್ದರು. ಅವರು ನಿಜವಾಗಿ ಏನು ಮಾಡುತ್ತಿದ್ದಾರೆಂಬುದನ್ನು ನಾನು ತಿಳಿಯಲು ಯತ್ನಿಸಿದೆ. ಅದು ನೋಡಲು ಆಶ್ಚರ್ಯಕರವಾಗಿತ್ತು. ಅವರು ನೀರಿನ ಸಾರವನ್ನು ಪರಲೋಕದಲ್ಲಿರುವವರಿಗೆ ಪ್ರಾಣಾಹುತಿಯ ಮೂಲಕ ನೀಡುತ್ತಿರುವುದನ್ನು ಕಂಡುಕೊಂಡೆ. ಇದು ನಿಮಗೆ ಅರ್ಥವಾಯಿತೇ? ನೈವೇದ್ಯದ ಅರ್ಪಣೆಯಲ್ಲಿಯೂ ಇದನ್ನೇ ಮಾಡಬೇಕಾದುದು. ಈಗ ಒಂದು ವಿಷಯ, ಒಬ್ಬನು ತಾನು ಮಾಡುವ ಕ್ರಿಯೆಯ ಫಲವನ್ನು ಧಾರೆ ಎರೆಯಬಲ್ಲವನಾಗಿದ್ದರೆ ತರ್ಪಣ ಹಾಗೂ ಇಂತಹ ಇತರ ವಿಷಯಗಳು ಪ್ರಯೋಜನಕಾರಿ. ಇಲ್ಲದಿದ್ದರೆ ಅವುಗಳಿಂದ ಏನು ಲಾಭ? ಇದು ಕೇವಲ ನಿರರ್ಥಕ ಅಥವಾ ನಿರುಪಯುಕ್ತ ವಿಧಿಯಾಗುತ್ತದೆ. ಅದಕ್ಕಿಂತಲೂ ಧ್ಯಾನದಲ್ಲಿ ಕುಳಿತು ನಮ್ಮನ್ನಗಲಿದ ಆತ್ಮಗಳನ್ನು ನೆನೆಯುವುದು ಒಳ್ಳೆಯದು. ನಿಜವಾಗಿಯೂ ಇದರಿಂದ ಅವರಿಗೆ ಹೆಚ್ಚು ಲಾಭವಾಗುವುದು. ಮತ್ತು ಒಬ್ಬ ವ್ಯಕ್ತಿಯು ಪ್ರಶಿಕ್ಷಕನಾಗಿದ್ದಲ್ಲಿ ಅಗಲಿದ ಆತ್ಮವು ಎಲ್ಲಿದ್ದರೂ ಪ್ರಾಣಾಹುತಿ ಅದಕ್ಕೆ ಮುಟ್ಟುವುದೆಂಬ ವಿಚಾರದಿಂದ ಪ್ರಾಣಾಹುತಿಯನ್ನು ಕೊಡಬೇಕು. ನೋಡಿ, ಸಹಾಯ ಮಾಡುವ ಅನೇಕ ವಿಧಾನಗಳಿವೆ. ಆದರೆ ಅಜ್ಞಾನ ಹಾಗೂ ಭಯಗಳಿಂದ ಜನರು ಸ್ಥೂಲ ರೂಪದ ವಿಧಿವಿಧಾನಗಳಿಗೆ ಅಂಟಿಕೊಳ್ಳುವುದಾದರೆ ನಾವು ಏನು ಮಾಡಲು ಸಾಧ್ಯ? ಒಂದು ಸಂದರ್ಭದಲ್ಲಿ ಗುರುಗಳೊಡನೆ ದೇವಾಲಯಗಳ ಪೂಜೆಯ ಬಗೆಗೆ ಚರ್ಚಿಸಿದೆ. ಎಲ್ಲ ಗಳನ್ನು ಭಯ ಹಾಗೂ ಪ್ರಲೋಭನ ಎಂಬ ಉಪಕರಣಗಳನ್ನು ಆಶ್ರಯಿಸಿವೆ ಎಂದು ಆಶ್ರಯಿಸಿವೆ ಎಂದು ಅವರು ಹೇಳಿದರು. ಯಾರಾದರೂ ಭಯದಿಂದ ದೇವರನ್ನು ಪಡೆಯಬಹುದೆಂಬ ವಿಚಾರ ಅವರಿಗೆ ನಿಜವಾಗಿಯೂ ಅಸಹ್ಯವಾಗಿದ್ದಿತು. ನಾವು ಒಂದು ವಸ್ತುವಿನಿಂದ ಭಯಪಟ್ಟಾಗ ಅದರಿಂದ ದೂರ ಓಡುತ್ತೇವೆ. ಇದು ನೈಸರ್ಗಿಕ ಪ್ರತಿಕ್ರಿಯೆ ಎಂದಾಗ ನಾವು ನಮ್ಮ ಹೃದಯದಲ್ಲಿ ದೇವರ ಬಗ್ಗೆ ಭಯವನ್ನಿಟ್ಟುಕೊಂಡು ಆತನ ಕಡೆಗೆ ಹೇಗೆ ಹೋಗಬಲ್ಲೆವೋ ಅದು ಸಾಧ್ಯವಿಲ್ಲ. ಭಯವು ನಮ್ಮನ್ನು ಆತನಿಂದ ದೂರ ತಳ್ಳುತ್ತದೆ ಅಷ್ಟೆ. ಭಯವನ್ನಾಧರಿಸಿದ ಯಾವುದೇ ಪದ್ಧತಿಯು ಜನರನ್ನು ದೇವರಿಂದ ದೂರ ಸರಿಯುವಂತೆ ಮಾಡುತ್ತದೆ. ಅದಕ್ಕೆ ಪ್ರತ್ಯುಪಾಯವೆಂದು ಅವರು ಆಸೆ ಆಮಿಷಗಳ ಇನ್ನೊಂದು ಅಸ್ತ್ರವನ್ನು ಉಪಯೋಗಿಸುತ್ತಾರೆ. ಐಹಿಕ ಸುಖ, ಸಂಪತ್ತು, ಆರೋಗ್ಯ, ಕೊನೆಗೆ ಮೋಕ್ಷದ ಆಸೆಯನ್ನೂ ಒಡ್ಡುತ್ತಾರೆ. ಈಗ ಈ ಆಸೆಯು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತದೆ. ಆದರೆ ಜನರು ತಾವು ನೋಡಬಹುದಾದ, ಅನುಭವಿಸಬಹುದಾದ ಭೌತಿಕ ವಸ್ತುಗಳನ್ನಷ್ಟೇ ಬಯಸುತ್ತಾರೆ. ಆದುದರಿಂದ ಅವರು ಇಂತಹ ಸಂಸ್ಥೆಗಳನ್ನು ಅರಸಿಕೊಂಡು ಹೋದಾಗ ಭೌತಿಕ ಲಾಭವೇ ಅವರ ಉದ್ದೇಶವಾಗಿರುತ್ತದೆ. ಇದರ ಪರಿಣಾಮವಾಗಿ ಧರ್ಮವು ಕ್ರಮೇಣ ಸತ್ವಹೀನವಾಗಿದೆ. ಆದರ್ಶಗಳು ವ್ಯವಸ್ಥಿತವಾಗಿ ಪತನ ಹೊಂದಿವೆ. ಜನರು ಎಷ್ಟು ಕೆಳಮಟ್ಟಕ್ಕಿಳಿದಿರುವರೆಂದರೆ ಅವರು ದೇವರೊಡನೆ ವ್ಯಾಪಾರ ಮಾಡಲು
ಸಿದ್ಧರಾಗಿದ್ದಾರೆ. ಕೆಲ ವ್ಯಾಪಾರಿಗಳು ಭಗವಂತನನ್ನು ತಮ್ಮ ವ್ಯಾಪಾರದಲ್ಲಿ ಪಾಲುಗಾರನನ್ನಾಗಿ ಮಾಡಿಕೊಳ್ಳುವರೆಂದು ಕೇಳಿದ್ದೇನೆ. ಇದು ಆಶ್ಚರ್ಯಪಡುವ ವಿಷಯವಲ್ಲವೇ? ಇದೆಂತಹ ಮೂರ್ಖತನ! ವಿಶ್ವದ ಪ್ರತಿಯೊಂದು ವಸ್ತುವು ಕೇವಲ ಆತನಿಗೆ ಸೇರಿದ್ದು. ನಾವು ಪಡೆಯುವುದೆಲ್ಲವೂ ಆತನಿಂದಲೇ. ಆದರೆ ಜನರು ತಮ್ಮಲ್ಲಿದ್ದುದನ್ನು ತಾವು ಗಳಿಸಿದ್ದೆಂದು ತಿಳಿಯಲು ಪ್ರಾರಂಭಿಸಿದ್ದಾರೆ. ಇದು ಕೇವಲ ಅಜ್ಞಾನ. ತಮ್ಮ ಗಳಿಕೆಯ ಕೆಲ ಭಾಗವನ್ನು ದೇವರಿಗೆ ಅರ್ಪಿಸುವ ಉದ್ದಟತನ ಬೇರೆ ಮಾಡುತ್ತಾರೆ. ಅವರು ಎಂತಹ ಮೂರ್ಖರು ಹಾಗೂ ಸ್ವಾರ್ಥಿಗಳು ನೋಡಿ. ಅವರು ದೇವರಿಗೆ ಲಂಚ ಕೊಡುವುದರಿಂದ ತಮಗೆ ದೇವರು ಹೆಚ್ಚು ಹೆಚ್ಚಾಗಿ ಕೊಡುವನೆಂದು, ಅದರಲ್ಲಿ ಆತನಿಗೆ ಹೆಚ್ಚಿನ ಪಾಲು ದೊರಕುವುದೆಂದು ಯೋಚಿಸುವರು. ಆದ್ದರಿಂದ ಇದೆಲ್ಲವೂ ಬದಲಾಗಬೇಕು. ಕಂಡಿರಾ? ಮನುಷ್ಯನು ನಿಜವಾದ ಪ್ರೇಮ ಮಾರ್ಗವನ್ನು ಅನುಸರಿಸಬೇಕು. ಕೇವಲ ಭಗವಂತನಿಗಾಗಿ ಆತನನ್ನು ಹುಡುಕಬೇಕೇ ಹೊರತು ಆತನು ನನಗೇನು ಕೊಡಬಲ್ಲನು ಎಂಬುದಕ್ಕಲ್ಲ. ನಾನು ಒಂದು ಸಲ ಡಾಕ್ಟರ್ ವರದಾಚಾರ್ಯರೊಡನೆ ತಿರುಪತಿಯಲ್ಲಿ ದೇಗುಲ ಪೂಜೆಯ ವಿಷಯದಲ್ಲಿ ನಡೆಸಿದ ಸಂಭಾಷಣೆಯ ಸಂಕ್ಷಿಪ್ತ ವರದಿಯನ್ನು ಅವರ ಮುಂದೆ ಇಟ್ಟೆ. ಜನರನ್ನು ಅವರು ಅನುಸರಿಸುತ್ತಿರುವ ಸಂಪ್ರದಾಯಗಳಿಂದ ದೂರವಿರಿಸುವುದು ಅಪಾಯಕರ ಎಂಬುದು ಅಲ್ಲಿದ್ದ ಕೆಲ ಜನರ ಅಭಿಪ್ರಾಯವಾಗಿತ್ತು. ದೇವಾಲಯಗಳು ನೂರಾರು ವರ್ಷಗಳಿಂದಲೂ ನಮ್ಮಲ್ಲಿವೆ. ಅವುಗಳನ್ನು ಸ್ಥಾಪಿಸಿದ ನಮ್ಮ ಹಿರಿಯರು ತಾವು ಏನು ಮಾಡುತ್ತಿದ್ದೇವೆಂಬುದನ್ನು ತಿಳಿದೇ ಅವುಗಳನ್ನು ಕಟ್ಟಿ ಪ್ರಾರ್ಥನಾ ಕೇಂದ್ರಗಳನ್ನಾಗಿ ಮಾಡಿದ್ದರು ಎಂಬುದು ಮತ್ತೆ ಕೆಲವರ ಅಭಿಪ್ರಾಯವಾಗಿತ್ತು. ಆದರೆ ಡಾಕ್ಟರ್ ವರದಾಚಾರ್ಯರು ವಿಗ್ರಹಾರಾಧನೆಯ ವಿಷಯಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ಒದಗಿಸಿದರು. ಅವರು ಹೀಗೆ ತಿಳಿಸಿದರು: ತೀರಾ ಕೆಲವೇ ಜನರು ವೈಯಕ್ತಿಕವಾಗಿ ಜೀವಂತ ಗುರುವನ್ನು ಆಕರ್ಷಿಸುವ ಮಟ್ಟಿಗೆ ವಿಕಾಸ ಹೊಂದಿದ್ದಾರೆ. ಗುರುವನ್ನು ಪಡೆಯಬೇಕೆಂಬ ವಿಚಾರ ಮಾಡುವ ಮುಂಚೆಯೇ ವ್ಯಕ್ತಿಯು ವಿಕಾಸದ ಸಾಕಷ್ಟು ಉನ್ನತ ಮಟ್ಟವನ್ನು ತಲುಪುವ ಅಗತ್ಯವಿರುತ್ತದೆ. ಹಾಗಾದರೆ ಅವರು ಏನು ಮಾಡಬೇಕಾಗಿತ್ತು? ಉನ್ನತಿಯ ಕೆಳಮಟ್ಟದಲ್ಲಿದ್ದ ಇಂತಹ ಜನರೇ ಮಾನವ ಸಮಾಜದ ಬಹುಸಂಖ್ಯಾತರಾದರು. ಈ ಕಾರಣದಿಂದಲೇ ಧರ್ಮ ಸಂಸ್ಥಾಪಕರು ಸಮಾಜದ ಬಹುಸಂಖ್ಯಾತರಿಗಾಗಿ ದೇಗುಲ ಪೂಜೆಯ ವಿಧಾನವನ್ನು ಸ್ಥಾಪಿಸಿದರು. ಅಂತಹ ಜನತೆಗೆ ಮಂದಿರವು ಜೀವವಿಲ್ಲದ ಗುರುವಿನಂತೆ ವರ್ತಿಸುತ್ತಿತ್ತು. ಹಿಂದಿನ ಕಾಲದ ಸಂತರು ದೇವಾಲಯಗಳನ್ನು ಪವಿತ್ರ ಕಾರ್ಯಗಳಲ್ಲಿ ಮೀಸಲಿಟ್ಟು ಮೂರ್ತಿಗಳಲ್ಲಿ ಪ್ರಾಣ ಪ್ರತಿಷ್ಠಾಪನವನ್ನು ಮಾಡಿದರು. ಇಂತಹ ಪ್ರಾಣ ಪ್ರತಿಷ್ಠಾಪನವು ಯಾವ ವಿಧದಿಂದಲೂ ಶಾಶ್ವತವಾದುದಲ್ಲ. ಅದು ಆ ಸಂತನ ಸಾಮರ್ಥ್ಯ ಹಾಗೂ ಉನ್ನತಿಗೆ ಅನುಗುಣವಾಗಿ ಕೆಲ ನಿರ್ದಿಷ್ಟ ಕಾಲದವರೆಗೆ ಇರುತ್ತದೆ. ಒಂದು ಸಲ ಇಂತಹ ಪ್ರತಿಷ್ಠಾಪಿತ ಶಕ್ತಿ ನಶಿಸಿ ಹೋದರೆ ಅಲ್ಲಿ ಪ್ರಾರ್ಥನೆ ಮಾಡುವವರಿಗೆ ಇದು ಯಾವ ಲಾಭವನ್ನು ಕೊಡಲಾರದು. ಆದ್ದರಿಂದಲೇ ಕೆಲ ದೇವಾಲಯಗಳು ನಿರುಪಯುಕ್ತವಾಗಿ ಕೇವಲ ಪ್ರಾಕ್ತನ ಅವಶೇಷಗಳಾಗಿ ಉಳಿದುಕೊಂಡಿರುವುದನ್ನು ಡಾಕ್ಟರ್ ವರದಾಚಾರ್ಯರು ಹೇಳಿದರು. ಅವರು ಮುಂದುವರೆದು ಹೀಗೆ ಹೇಳಿದರು: ಕೂಸನ್ನು ಮಂದಿರಕ್ಕೊಯ್ದು ಅದರ ಕೇಶಖಂಡನ ಮಾಡಿಸುವುದು ಪ್ರಾರಂಭಿಕ ಸಂಸ್ಕಾರದ ರೂಪದಲ್ಲಿ ಪ್ರಚಲಿತವಾಗಿತ್ತು. ಕೂಸು ಸಾಂಕೇತಿಕವಾಗಿ ದೇವಸ್ಥಾನದ ಅಧಿದೇವತೆಗೆ ಅರ್ಪಿಸಲ್ಪಟ್ಟು ಅಂದಿನಿಂದ ಅದು ಆ ದೇವತೆಯ ಭಕ್ತ ಎಂದು ತಿಳಿಯಲ್ಪಡುತ್ತಿತ್ತು. ಆಮೇಲೆ ಡಾಕ್ಟರ್ ವರದಾಚಾರ್ಯರು ಮಹತ್ವದ ವಿಷಯವೊಂದನ್ನು ತಿಳಿಸಿದರು. ಮಗು ಬೆಳೆದು ದೊಡ್ಡವನಾದ ಮೇಲೆ ಆತನ ಆಧ್ಯಾತ್ಮಿಕ ಸಿದ್ಧತೆ ಸಮರ್ಪಕವಾಗಿದ್ದರೆ ಆತನು ತನ್ನ ಮುಂದಿನ ಉನ್ನತಿಗಾಗಿ ಒಬ್ಬ ಗುರುವನ್ನು ಹುಡುಕಿಕೊಳ್ಳುವುದು ಅವಶ್ಯಕ. ಆತನ ಉನ್ನತಿಯ ಮಟ್ಟಕ್ಕೆ ಅನುಗುಣವಾದ ಗುರು ದೊರೆತೇ ದೊರಕುವನು. ಈ ಸ್ಥಿತಿಯಲ್ಲಿ ಆತನು ದೇಗುಲ ಪೂಜೆಯನ್ನು ಬಿಟ್ಟು ಉನ್ನತ ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿದು ತನ್ನ ಗುರುವಿನ ಬೋಧೆಯಂತೆ ಮುಂದಿನ ಪ್ರಗತಿಯನ್ನು ಸಾಧಿಸಬೇಕು. ಇದು ಈ ವಿಷಯವನ್ನು ಕುರಿತು ಡಾಕ್ಟರ್ ವರದಾಚಾರ್ಯರು ಬಹು ದೀರ್ಘವಾಗಿ ಚರ್ಚಿಸಿದುದರ ಸಾರಾಂಶ.
ಸಾಮಾನ್ಯ ವ್ಯವಸ್ಥೆಯಲ್ಲಿ ಮಂದಿರ ಪೂಜೆಗೆ ಒಂದು ಸ್ಥಾನವಿದ್ದೀತೆಂಬುದನ್ನು ಗುರುಗಳು ಒಪ್ಪಿಕೊಂಡರು. ಅವರು ಹೀಗೆ ಹೇಳಿದರು, ಆದರೆ ಮೂರ್ತಿಯಲ್ಲಿ ಶಕ್ತಿಯನ್ನು ತುಂಬುವ ಸಂತರು ಈಗ ಎಲ್ಲಿ ದೊರಕುತ್ತಾರೆ? ಒಂದು ವೇಳೆ ಅವರು ಇದನ್ನು ಮಾಡಬಲ್ಲವರಾದರೆ ಅದಕ್ಕೊಂದು ಅರ್ಥವಿದೆ. ಇನ್ನೊಂದು ವಿಷಯವನ್ನು ಹೇಳುತ್ತೇನೆ. ಒಂದು ವೇಳೆ ಪ್ರಾಣಾಹುತಿಯನ್ನು ನೀಡುವ ಗುರು ಇದ್ದರೆ ಆತನಿಂದ ಪ್ರಾಣಾಹುತಿ ಪಡೆಯಬೇಕೇ ಅಥವಾ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಹೇಳಿ ಆಮೇಲೆ ನಮ್ಮ ಉನ್ನತಿಗಾಗಿ ಆ ಮೂರ್ತಿಯನ್ನೇ ಪ್ರಾರ್ಥಿಸಬೇಕೇ? ಈ ವಿಷಯ ಅರ್ಥವಾಯಿತೆ? ನಾವು ನೇರವಾಗಿ ಹೋಗಬೇಕು ಹಾಗೂ ನೇರ ದಾರಿಯನ್ನೇ ಅನುಸರಿಸಬೇಕು. ನಮ್ಮ ಹಾಗೂ ದೇವರ ನಡುವೆ ಯಾವ ಮಧ್ಯವರ್ತಿಯನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ತನ್ನನ್ನು ದೇವರಲ್ಲಿ ಲಯಗೊಳಿಸಿದ ಗುರು ದೊರಕಿದರೆ ಆತನನ್ನು ಮಾರ್ಗದರ್ಶಕನನ್ನಾಗಿ ಸ್ವೀಕರಿಸಬಹುದು. ಇಲ್ಲದಿದ್ದರೆ ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ. ತಪ್ಪು ಮನುಷ್ಯನನ್ನು ಒಪ್ಪುವುದಕ್ಕಿಂತ ಗುರು ಇಲ್ಲದಿರುವುದೇ ಮೇಲು. ಗುರುವಿಲ್ಲದಿದ್ದರೆ ನಾವು ಪ್ರಗತಿ ಸಾಧಿಸಲಿಕ್ಕಿಲ್ಲ. ಆದರೆ ತಪ್ಪು ವ್ಯಕ್ತಿಯಿಂದ ನಾವು ಹಿನ್ನಡೆದು ಬೀಳಲೂಬಹುದು. ಇದೇ ಬಲು ದೊಡ್ಡ ಅಪಾಯ. ಈಗ ಒಂದು ಮಹತ್ವದ ವಿಷಯವನ್ನು ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿ. ಮೂರ್ತಿ ಪೂಜೆ ಪೂರ್ತಿ ತಪ್ಪಲ್ಲ. ಇದನ್ನು ತಪ್ಪು ಪದ್ಧತಿಯಿಂದ ಮಾಡಿದರೆ ಮಾತ್ರ ತಪ್ಪಾಗುತ್ತದೆ. ಹಾಗಾದರೆ ಸರಿಯಾದ ದಾರಿ ಯಾವುದು? ನಾವು ಮೂರ್ತಿ ಪೂಜೆ ಮಾಡಬಾರದು, ಆದರೆ ಅದು ಪ್ರತಿನಿಧಿಸುವ ದೇವರನ್ನು ಪೂಜಿಸಬೇಕು. ಇದೇ ಸರಿಯಾದ ದಾರಿ. ಮೂರ್ತಿ ಕೇವಲ ಒಂದು ಆಕೃತಿ ಅಥವಾ ಭಕ್ತನಿಗೆ ದೇವರನ್ನು ನೆನಪು ಮಾಡಿಕೊಂಡು ಆತನ ಮನಸ್ಸಿನಲ್ಲಿ ಧ್ಯಾನದ ಸ್ಥಿತಿಯನ್ನು ಉಂಟು ಮಾಡಲು ಸಹಾಯ ಮಾಡುವ ದೇವರ ಪ್ರತಿನಿಧಿ. ಆದರೆ ನಾವು ಏನು ಮಾಡುತ್ತೇವೆ? ಮೂರ್ತಿಯನ್ನೇ ದೇವರೆಂದು ಪೂಜಿಸುತ್ತೇವೆ. ಇದೇ ದೊಡ್ಡ ತಪ್ಪು. ಇದರಿಂದ ಸ್ಥೂಲತೆ ಬೆಳೆಯುತ್ತದೆ. ನಿಜವಾಗಿ ಹೇಳಬೇಕಾದರೆ ದೇವರಿಗೆ ನಾಮರೂಪಗಳಿಲ್ಲ. ನಾವೇ ಈ ನಾಮರೂಪಗಳನ್ನು ಆರೋಪಿಸಿದ್ದೇವೆ. ಇದರಿಂದ ಆತನ ಮೇಲೆ ಪರಿಮಿತಿಗಳನ್ನು ಹೇರುತ್ತೇವೆ. ಆಗ ಸ್ಥೂಲತೆ ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ. ಈ ಮೂರ್ಖತನವನ್ನು ನೋಡಿರಿ. ನಾವು ಬೆಳೆಯಲು, ವಿಸ್ತಾರವಾಗಲು ಪ್ರಯತ್ನಿಸಬೇಕು. ಇದರ ಬದಲಾಗಿ ಸ್ವತಃ ದೇವರನ್ನೇ ಹತ್ತಿಕ್ಕಲು ಪ್ರಯತ್ನಿಸುತ್ತೇವೆ. ಇಂತಹ ಆಚರಣೆಗಳು ಎಂದಾದರೂ ನಮ್ಮನ್ನು ಗುರಿ ಮುಟ್ಟಿಸಬಲ್ಲವೇ? ನಾನು ಇನ್ನೊಂದು ಮಹತ್ವದ ವಿಷಯವನ್ನು ಹೇಳುತ್ತೇನೆ. ಜನರು ಅನೇಕ ದೇವತೆಗಳನ್ನು ಆರಾಧಿಸುತ್ತಾರೆ. ಆದರೆ ಆ ದೇವತೆಗಳು ಯಾವ ದೇವರಿಂದ ತಮ್ಮ ಶಕ್ತಿಯನ್ನಷ್ಟೇ ಅಲ್ಲದೆ ಅಸ್ತಿತ್ವವನ್ನೂ ಕೂಡ ಪಡೆಯುವವೋ ಅಂತಹ ದೇವರನ್ನು ಪೂಜಿಸಬೇಕು. ನಾವು ಮೂಲಕ್ಕೆ ಹೋಗಬೇಕು. ಅದು ನಮ್ಮ ಮಾರ್ಗವಾಗಬೇಕು. ಅದಕ್ಕಿಂತ ಕಡಿಮೆಯಾದ ಎಲ್ಲವೂ ಗುರಿಗಿಂತ ನ್ಯೂನವಾಗಿ ಸ್ಥೂಲತೆಯನ್ನು ಹುಟ್ಟಿಸುತ್ತದೆ. ಇನ್ನೊಂದು ವಿಷಯ, ಜನರು ತೀರ್ಥಯಾತ್ರೆ ಮಾಡುತ್ತಾರೆ. ಅವರು ಸ್ಥಳದಿಂದ ಸ್ಥಳಕ್ಕೆ ವರ್ಷಗಟ್ಟಲೆ ತಿರುಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಹಾಗೂ ಪ್ರಸಿದ್ಧ ಮಂದಿರಗಳಲ್ಲಿ ಪ್ರಾರ್ಥನೆ ಮಾಡಲು ಬಹಳಷ್ಟು ಹಣ ವೆಚ್ಚ ಮಾಡುತ್ತಾರೆ. ಕೆಲವರಂತೂ ತಮ್ಮ ಜೀವನವಿಡೀ ಇದನ್ನು ಮಾಡುತ್ತಾರೆ. ಆದರೆ ಪ್ರತಿಫಲವೇನು? ಅದರಿಂದ ಏನಾದರೂ ಆಧ್ಯಾತ್ಮಿಕ ಲಾಭವನ್ನು ಪಡೆಯುವರೇ? ಅವರು ಕೇವಲ ನದಿಗಳಲ್ಲಿ ಸ್ನಾನ ಮಾಡಿದ, ದೇವ ಮಂದಿರಗಳಲ್ಲಿ ಪ್ರಾರ್ಥನೆ ಮಾಡಿದ ಸಮಾಧಾನವನ್ನು ಮಾತ್ರ ಪಡೆಯುತ್ತಾರೆ ಅಷ್ಟೇ. ಅತಿ ಮಹತ್ವದ ವಿಷಯವೆಂದರೆ ನಿಜವಾದ ಯಾತ್ರೆಯು ಆತ್ಮದ ಆಂತರಿಕ ಯಾತ್ರೆ. ಅದೇ ನಿಜವಾದ ಯಾತ್ರೆ. ಇದನ್ನು ನಾವು ನಮ್ಮ ಪದ್ಧತಿಯಲ್ಲಿ ಮಾಡುತ್ತೇವೆ. ಕೊನೆಗೆ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಮ್ಮನ್ನು ಗುರಿಯತ್ತ ಒಯ್ಯುವುದು ದೇಹದ ಪ್ರವಾಸವಲ್ಲ, ಹೃದಯದಲ್ಲಿ ಸಿಲುಕಿದ ಆತ್ಮವು ಚಲಿಸುವಂತೆ ಮಾಡಬೇಕಾಗಿದೆ. ಅನಂತರ ಗುರಿಯನ್ನು ಮುಟ್ಟುವವರೆಗೆ ಬಿಂದುವಿನಿಂದ ಬಿಂದುವಿಗೆ ಮೇಲಕ್ಕೇರುತ್ತಾ ಹೋಗಬೇಕು. ಇದೇ ನಿಜವಾದ ಯಾತ್ರೆ. ಬಾಬೂಜಿಯವರು ಮುಂದುವರೆದು ಆರಂಭಿಸಿದರು. ಇನ್ನೊಂದು ವಿಷಯ ಹೇಳುತ್ತೇನೆ.
ವೇದಗಳಲ್ಲಿ ಮಂದಿರ ಪೂಜೆಯ ಪ್ರಸ್ತಾಪವೇ ಇಲ್ಲ. ನಾವು ಮಾಡುವ ಪ್ರತಿಯೊಂದಕ್ಕೂ ವೇದವೇ ಪ್ರಮಾಣವೆಂದು ಹೇಳುತ್ತೇವೆ. ಆದರೆ ಅವು ಮಂದಿರಗಳ ವಿಷಯ ಹೇಳುವುದೇ ಇಲ್ಲ. ಡಾಕ್ಟರ್ ವರದಾಚಾರ್ಯರು ಇದನ್ನು ದೃಢೀಕರಿಸಿದ್ದಾರೆ. ಅವರು ವೇದಗಳನ್ನು ಅಭ್ಯಸಿಸಿರುವುದು ಹಾಗೂ ತತ್ವಜ್ಞಾನಿಗಳಾಗಿರುವುದು ನಿಮಗೆ ಗೊತ್ತು. ವೇದಗಳಲ್ಲಿ ಮಂದಿರಗಳ ಬಗೆಗೆ ಯಾವ ಮಾತನ್ನು ಹೇಳಿಲ್ಲ ಎಂಬುದಷ್ಟೇ ಅಲ್ಲ, ಆ ಕಾಲದಲ್ಲಿ ಮಂದಿರಗಳೇ ಇರಲಿಲ್ಲವೆಂದು ಅವರು ನನಗೆ ಹೇಳಿದರು. ಆಗಿನ ಕಾಲದಲ್ಲಿ ಜನರು ಪ್ರಾರ್ಥನೆಯನ್ನೇ ಮಾಡುತ್ತಿರಲಿಲ್ಲವೆಂದು ಇದರ ಅರ್ಥವೇ? ಅದರ ನಿಜವಾದ ಅರ್ಥವೆಂದರೆ ಪ್ರಾರ್ಥನೆಗಾಗಿ ಮಂದಿರಗಳು ಅವಶ್ಯಕವಿಲ್ಲ. ದೇವರು ಸರ್ವವ್ಯಾಪಿ. ನಾವು ಕೂಡ ಸಾಧ್ಯವಿದ್ದ ಎಲ್ಲ ಕಡೆಯಲ್ಲಿಯೂ ಪ್ರಾರ್ಥನೆ ಮಾಡುವ ಯೋಗ್ಯತೆ ಉಳ್ಳವರಾಗಬೇಕು. ನಿಸರ್ಗದ ಪ್ರತಿಯೊಂದು ವಸ್ತುವು ದೇವರ ಅಸ್ತಿತ್ವವನ್ನು ಸಾರುತ್ತಿದೆ. ದೇವರ ಇರುವಿಕೆಯನ್ನು ಹೇಳದ ಯಾವುದಾದರೂ ವಸ್ತುವಿದೆಯೇ? ಇಡೀ ವಿಶ್ವವೇ ಆತನ ಸೃಷ್ಟಿ. ಅದರ ಪ್ರತಿ ಅಣುವಿನಲ್ಲಿಯೂ ಆತನಿದ್ದಾನೆ. ಆದ್ದರಿಂದ ಪ್ರಾರ್ಥನೆ ಎಲ್ಲ ಕಡೆಗೂ ಸಾಧ್ಯವಾಗಬೇಕು. ಮನುಷ್ಯನು ನಿಸರ್ಗದಿಂದ ಬೇರೆಯಾಗತೊಡಗಿದ ಮೇಲೆ ಪ್ರಾರ್ಥನೆಗಾಗಿ ಪ್ರತ್ಯೇಕ ಸ್ಥಳದ ವಿಚಾರ ಬಹುಕಾಲದ ಅನಂತರದ ಬೆಳವಣಿಗೆಯಾಗಿ ಹುಟ್ಟಿಕೊಂಡಿದೆ. ವೇದಗಳ ಕಾಲದಲ್ಲಿ ಮಾನವನು ಪ್ರಕೃತಿಯ ಹಾಗೂ ತನ್ನ ಪರಿಸರದ ಅಂಗವಾಗಿದ್ದ ದೇವರನ್ನು ಎಲ್ಲದರಲ್ಲಿಯೂ ಕಾಣುತ್ತಿದ್ದ. ಆದ್ದರಿಂದಲೇ ಮಳೆ, ಬೆಂಕಿ, ಗುಡುಗುಗಳನ್ನೆಲ್ಲ ಪೂಜಿಸಿದ. ವಿಷಾದದ ಸಂಗತಿಯೆಂದರೆ ವಿದೇಶಿಯರು ಇದನ್ನೇ ತಪ್ಪಾಗಿ ತಿಳಿದು ಹಿಂದುಳಿದ ಭೌತಿಕ ವಸ್ತುಗಳನ್ನು ಪೂಜಿಸುತ್ತಾರೆ ಎಂದರು. ಈ ವಿಚಾರ ಸರಿಯಲ್ಲ. ನಿಜ ಹೇಳಬೇಕಾದರೆ ನಮ್ಮ ಪೂರ್ವಜರು ಎಲ್ಲದರಲ್ಲಿಯೂ ದೇವರನ್ನು ಕಂಡು ಭಾವಪರವಶರಾಗಿ ಎಲ್ಲವನ್ನೂ ದೈವಿಕವೆಂದು ಪ್ರಾರ್ಥಿಸಿದರು. ಅವರು ಬೆಂಕಿಯನ್ನು ಪೂಜಿಸಲಿಲ್ಲ, ಆದರೆ ಬೆಂಕಿ ಪ್ರತಿನಿಧಿಸುವ ದೇವರನ್ನು ಪೂಜಿಸಿದರು. ಇದರಂತೆ ಇತರ ವಸ್ತುಗಳನ್ನೂ ಕೂಡ. ಪ್ರತಿಮಾರ್ಚನೆಯಲ್ಲಿಯೂ ಇದೇ ಕಲ್ಪನೆಯಲ್ಲಿರುವುದನ್ನು ನಿಮಗಾಗಲೇ ಹೇಳಿದ್ದೇನೆ. ಆದರೆ ಅನಂತರ ಈ ವಿಚಾರಗಳು ಅರ್ಥಹೀನವಾದುವು. ಈಗ ನಾನು ಪ್ರಾರ್ಥನೆಯ ಒಂದು ಉತ್ತಮ ವ್ಯಾಖ್ಯೆಯನ್ನು ಹೇಳುತ್ತೇನೆ. ನಮ್ಮ ಮಾಸ್ಟರ್ ಸಾಹೇಬರನ್ನು ಒಂದು ಸಲ ಯಾರೋ ಪ್ರಾರ್ಥನೆ ಎಂದರೇನು ಎಂದು ಕೇಳಿದರು. ಅವರು ಹೇಳಿದರು, ಅದು ನಿಜವಾಗಿ ದೇವರಿಂದ ನಾವು ಪಡೆಯುವ ಎಲ್ಲದಕ್ಕೂ ಪ್ರತಿಯಾಗಿ ವ್ಯಕ್ತಪಡಿಸುವ ಕೃತಜ್ಞತಾ ಭಾವ. ನಾವು ಅಕ್ಕಿ, ಗೋಧಿ, ತುಪ್ಪ ಅನೇಕ ವಸ್ತುಗಳನ್ನು ತಿನ್ನುತ್ತೇವೆ. ಅದಕ್ಕಾಗಿ ಅವುಗಳಿಗೆ ನಾವು ಸ್ವಾಭಾವಿಕವಾಗಿಯೇ ಕೃತಜ್ಞರು. ಆದರೆ ನಾವು ಅಕ್ಕಿಯೇ ನಾನು ನಿನಗೆ ಕೃತಜ್ಞ, ಗೋಧಿಯೇ ನಾನು ನಿನಗೆ ಕೃತಜ್ಞ ಎನ್ನುತ್ತೇವೆಯೇ? ಬದಲು ಅವುಗಳನ್ನೆಲ್ಲ ಸೃಷ್ಟಿಸಿದ ದೇವರಿಗೆ ನಮ್ಮ ಕೃತಜ್ಞತೆಗಳನ್ನರ್ಪಿಸುತ್ತೇವೆ. ಆದ್ದರಿಂದ ಪ್ರಾರ್ಥನೆಯು ನಮ್ಮ ಹೃದಯದ ಭಾವವಾಗಿರಬೇಕಲ್ಲದೆ ಹೆಚ್ಚು ವಸ್ತುಗಳನ್ನು ಬೇಡುವ ಭಿಕ್ಷೆಯಾಗಿರಕೂಡದು. ನಾವು ಹೆಚ್ಚು ಹೆಚ್ಚು ಕೇಳುವುದೆಂದರೆ ಇಲ್ಲಿಯವರೆಗೆ ಹೊಂದಿದ ವಸ್ತುಗಳ ಬಗೆಗೆ ಕೃತಜ್ಞತೆಯನ್ನು ಸೂಚಿಸಿದಂತೆ. ನನ್ನ ದೃಷ್ಟಿಯಲ್ಲಿ ಇದು ದೇವರ ಬಗೆಗೆ ನಾವೆಸಗುವ ಮಹಾಪರಾಧ. ಮುಂದುವರೆಯುತ್ತಾ ಅವರು ಹೇಳಿದರು, ಲಾಲಾಜಿಯವರ ಕೃಪೆಯಿಂದ ನಮ್ಮ ಗುರಿಯನ್ನು ಹೊಂದುವ ಬಹು ಸರಳವಾದ ದಾರಿ ನಮಗೆ ಲಭಿಸಿದೆ. ಇದು ನಮಗಾಗಿ ಅವರು ಕೊಡಮಾಡಿದ ನೈಸರ್ಗಿಕ ಹಾಗೂ ಸರಳ ಮಾರ್ಗ. ಇದು ನಿಜವಾಗಿಯೂ ಸಹಜ ಮಾರ್ಗ. ಸರಳ ರೀತಿಯಲ್ಲಿ ನೈಸರ್ಗಿಕವಾಗಿ ದೇವರ ಸಾಕ್ಷಾತ್ಕಾರ ಪಡೆಯುವ ದಾರಿ. ನಾನೊಂದು ವಿಷಯ ಹೇಳುತ್ತೇನೆ. ತೀರಾ ಕೆಲ ಜನರು ಮಾತ್ರ ಇದರ ಪ್ರಭಾವಕಾರಿತ್ವವನ್ನು ಪ್ರಶಂಸಿಸುವರು. ಏಕೆಂದರೆ ಇಷ್ಟು ಸರಳ ಹಾಗೂ ಸುಲಭವಾದುದು ಇಂತಹ ಅದ್ಭುತ ಫಲಗಳನ್ನು ಹೇಗೆ ಕೊಡಬಹುದೆಂದು ಅವರು ಆಶ್ಚರ್ಯಪಡುತ್ತಾರೆ. ಅನೇಕ ವರ್ಷಗಳ ಪರಿಶ್ರಮಪೂರ್ಣ ಅಭ್ಯಾಸಗಳ ಅಗತ್ಯವಿರುವ ಕಠಿಣ ಪದ್ಧತಿಗಳನ್ನು ಅನುಸರಿಸುವುದು ರೂಢಿಯಾಗಿದೆ. ಈಗ ನಾವು ದೇವರು ಸುಲಭವಾಗಿ ದೊರಕಬಲ್ಲನು ಎಂದಾಗ
ಇದರ ಬಗೆಗೆ ಅನುಮಾನ ಪಡುತ್ತಾರೆ. ನಾವು ಜಾಣರಾಗಿದ್ದರೆ ನಮ್ಮನ್ನು ಗುರಿ ಮುಟ್ಟಿಸುವ ಮಾರ್ಗವನ್ನು ಅನುಸರಿಸಬೇಕೇ ಹೊರತು ಅತ್ಯಂತ ಕಠಿಣವಾದುದನ್ನಲ್ಲ. ಅವರು ಹೆಚ್ಚು ಹೆಚ್ಚು ಐಹಿಕ ಸುಖ ಲಾಭಗಳನ್ನು ಬೇಡ ಬಯಸುತ್ತಾರೆ. ನಮ್ಮ ಪದ್ಧತಿಯಲ್ಲಾದರೂ ಮೊದಲನೆಯ ದಿನದಿಂದಲೇ ದೈವಿ ಕೃಪೆಯನ್ನು ಪಡೆಯಲಾರಂಭಿಸುತ್ತೇವೆ. ಪ್ರಾರ್ಥನೆ ಎಂದರೆ ಬೇಡುವುದು, ಧ್ಯಾನವೆಂದರೆ ಪಡೆಯುವುದು ಎಂದು ನಾನು ಹೇಳಿದ್ದೇನೆ. ಏಕೆಂದರೆ ನಾವು ಧ್ಯಾನಕ್ಕೆ ಕುಳಿತಾಗ ಗ್ರಹಿಸುವ ಭಾವದಲ್ಲಿರುತ್ತೇವೆ. ಆದ್ದರಿಂದ ಒಂದು ನಿರ್ವಾತ ಸ್ಥಿತಿ ಹೃದಯದಲ್ಲಿ ಉಂಟಾಗುವುದು. ಖಾಲಿಯಾದ ಪಾತ್ರೆ ಮಾತ್ರ ತುಂಬಬಲ್ಲದು. ಮೊದಲೇ ತುಂಬಿರುವ ಪಾತ್ರೆಯನ್ನು ಯಾರು ತುಂಬಬಲ್ಲರು? ಈ ವ್ಯತ್ಯಾಸವನ್ನು ನೋಡಿದಿರಾ? ಅವರು ಭಿಕ್ಷೆ ಬೇಡುತ್ತಾರೆ, ನಾವು ಪಡೆಯುತ್ತೇವೆ. ಇದು ನಮ್ಮ ಪದ್ಧತಿಯ ಹಿರಿಮೆ. ಇಂತಹ ಸರಳ ಹಾಗೂ ಅತ್ಯಂತ ಪ್ರಭಾವಶಾಲಿಯಾದ ಪದ್ಧತಿ ನಮಗೆ ಇಂದು ದೊರಕಿರುವುದು ಲಾಲಾಜಿಯವರ ಕೃಪೆ. ಆದರೆ ತೀರಾ ಕೆಲವರು ಮಾತ್ರ ಇದರಿಂದ ಲಾಭ ಪಡೆಯುತ್ತಿದ್ದಾರೆ. ಕೆಲ ಜನರಂತೂ ತಮಗೆ ಸಮಯವೇ ಇಲ್ಲ ಎನ್ನುತ್ತಾರೆ. ಇಂತಹ ಜನಕ್ಕೇನೆನ್ನಬೇಕು? ಪ್ರಾರಂಭದಲ್ಲಿ ನಾನು ಬೆಳಿಗ್ಗೆ 1 ಗಂಟೆಯ ಧ್ಯಾನವನ್ನು ವಿಧಿಸಿದ್ದೆ. ಈಗ ಅದನ್ನು ಅರ್ಧ ಗಂಟೆಗೆ ಇಳಿಸಿದ್ದೇನೆ. ಜನರು ಇಷ್ಟನ್ನೂ ಮಾಡಬಯಸುವುದಿಲ್ಲ. ನಿಮಗೊಂದು ಸ್ವಾರಸ್ಯಕರ ಕಥೆಯನ್ನು ಹೇಳುತ್ತೇನೆ. ಒಂದು ಸಲ ನನ್ನ ಬಳಿ ಒಬ್ಬ ವ್ಯಕ್ತಿ ಬಂದ. ಆತ ದೆಹಲಿಯಲ್ಲಿ ಒಬ್ಬ ದೊಡ್ಡ ಸರ್ಕಾರಿ ನೌಕರನಾಗಿದ್ದ. ಆತ ನಮ್ಮ ಸತ್ಸಂಗಿಯೊಬ್ಬರೊಡನೆ ಇಲ್ಲಿಗೆ ಬಂದ. ನಮ್ಮ ಪದ್ಧತಿಯ ವಿಷಯ ತಿಳಿಯಬೇಕೆಂದು ಬಯಸಿದ್ದರಿಂದ ನಾನು ಆ ಬಗ್ಗೆ ಆತನಿಗೆ ಹೇಳಿದೆ. ಅರ್ಧ ಗಂಟೆ ಧ್ಯಾನ ಮಾಡಬೇಕು ಎಂಬುದನ್ನು ಕೇಳಿದಾಗ ತನಗೆ ಅರ್ಧ ಗಂಟೆ ಸಮಯ ಉಳಿಸಲು ಅವಕಾಶವಿಲ್ಲ, ಅದು ತನ್ನಿಂದ ಸಾಧ್ಯವಾಗದು ಎಂದ. ನಾನು ಅದನ್ನು ಇನ್ನೂ ಕಡಿಮೆ ಮಾಡಲು ಹೇಳಿದೆ. ಆತ ತನಗೆ ಬಹಳಷ್ಟು ಕೆಲಸವಿರುವುದಾಗಿ ಹೇಳಿದ. ನಾನು ದಿನಾಲು 10 ನಿಮಿಷವಾದರೂ ಧ್ಯಾನ ಮಾಡಲು ಹೇಳಿದೆ. ಇದು ನೋಡಿ ಆತ ಸಿಟ್ಟಿಗೆದ್ದು, ಇದೇನು ತಮಾಷೆ ಎಂದ. ನಾನು ಬಹಳಷ್ಟು ಕಾರ್ಯದಲ್ಲಿ ತೊಡಗಿರುವಾಗ ನೀವು ನನಗೆ ಇದನ್ನು ಮಾಡಲು ಹೇಳುತ್ತಿರುವಿರಿ. ನಾನು ಕೇವಲ 5 ನಿಮಿಷ ಕೂಡ ಉಳಿಸಲು ಸಾಧ್ಯವಿಲ್ಲ ಎಂದ. ಆಗ ಲಾಲಾಜಿಯವರು ನನಗೊಂದು ವಿಚಾರವನ್ನು ದಯಪಾಲಿಸಿದರು. ನೋಡಿ, ಅವರು ನಮಗೆ ಹೇಗೆ ಸಹಾಯ ಮಾಡುತ್ತಾರೆ. ನಾನು ಆ ಅಧಿಕಾರಿಗೆ ನಿಮಗಿಂತ ಹೆಚ್ಚು ಕಾರ್ಯಮಗ್ನರಾಗಿರುವ ಯಾರನ್ನಾದರೂ ಹೆಸರಿಸಬಲ್ಲಿರಾ ಎಂದು ಕೇಳಿದೆ. ಆತ ಮತ್ತೆ ಕೋಪಗೊಂಡು, ಇದೆಂತಹ ಮೂರ್ಖ ಪ್ರಶ್ನೆ ಎಂದ. ನನಗಿಂತ ಹೆಚ್ಚು ಕೆಲಸದಲ್ಲಿ ತೊಡಗಿರುವ ಅನೇಕರಿರಬಹುದು. ಪ್ರಧಾನಮಂತ್ರಿ ನನಗಿಂತ ಹೆಚ್ಚು ಕಾರ್ಯದಲ್ಲಿ ತೊಡಗಿರುವವರು ಎಂದ. ನಾನು ಆಗ ಹೇಳಿದೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗದೆ ನಮಗಿಂತ ಸ್ವಲ್ಪ ಹೆಚ್ಚು ಕೆಲಸದಲ್ಲಿ ತೊಡಗಿರುವವರನ್ನು ಸೂಚಿಸಿರಿ ಎಂದ. ಆತ ತನ್ನ ನೆರೆಮನೆಯವ ತನಗಿಂತ ದೊಡ್ಡ ಅಧಿಕಾರಿಯಾಗಿದ್ದು ಹೆಚ್ಚು ಕೆಲಸದಲ್ಲಿರುವುದಾಗಿ ಹೇಳಿದ. ಆಗ ನಾನು ಆತನಿಗೆ ಹೇಳಿದೆ ಗೊತ್ತೇ, ಸಾಹೇಬರೇ, ಹಾಗಾದರೆ ನಮ್ಮ ಕಾರ್ಯಬಾಹುಳ್ಯಕ್ಕೂ ಆತನ ಕಾರ್ಯಭಾರಕ್ಕೂ ಇರುವ ವ್ಯತ್ಯಾಸದ ಅವಧಿಯನ್ನು ನನಗೆ ಕೊಡಿರಿ. ಅದು ಧ್ಯಾನಕ್ಕೆ ಸ್ವಲ್ಪ ವೇಳೆಯನ್ನು ಒದಗಿಸಬಲ್ಲದು. ಪಾಪ, ನಾನು ಆತನೊಂದಿಗೆ ತಮಾಷೆ ಮಾಡುತ್ತಿದ್ದೇನೆಂದು ತಿಳಿದು ಬೇಸರ ಪಟ್ಟುಕೊಂಡು ಆತನು ಹೊರಟು ಹೋದ. ತನಗೆ ಧ್ಯಾನಕ್ಕೆ ವೇಳೆಯೇ ಇಲ್ಲದಷ್ಟು ಕೆಲಸಗಳಿವೆ ಎಂದು ಒಬ್ಬನು ಹೇಳಿದ. ಇಂತಹುದೇ ಇನ್ನೊಂದು ಪ್ರಸಂಗವನ್ನು ಗುರುಗಳು ವಿವರಿಸಿದರು. ಗುರುಗಳು ಹೇಳಿದರು, ನಾನು ಆತನಿಗೆ ಏನು ಹೇಳಿದೆ ಗೊತ್ತೇ? ಕೇವಲ 24 ಗಂಟೆಗಳ ದಿನವನ್ನು ಹುಟ್ಟಿಸುವುದಕ್ಕೆ ದೇವರನ್ನು ದೂಷಿಸಬೇಕು. ಇದು ಆತನ ತಪ್ಪು. ಆತ 26 ಗಂಟೆಗಳ ದಿನವನ್ನು ಸೃಷ್ಟಿಸಿದರೆ ಇಂತಹ ಕಾರ್ಯನಿರತರು ಧ್ಯಾನ ಮಾಡಬಹುದಿತ್ತು. ಮತ್ತೆ ಹೇಳಿದರು, ಆತನು ಇಚ್ಛೆಪಟ್ಟವರು ಮಾತ್ರ ಪಡೆಯುತ್ತಾರೆಂದು ನಾನು ಹೇಳಿದ್ದೇನೆ. ಅದಕ್ಕೆ ನಾನೇನು ಮಾಡಲಿ? ನಾವು ನಮ್ಮ ಕರ್ತವ್ಯ ಮಾಡುತ್ತೇವೆ.
ಉಳಿದುದನ್ನು ಗುರುಗಳಿಗೆ ಬಿಡುತ್ತೇವೆ.